ಕ್ಯಾನರಾ ಪ್ಲಸ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ನಾಯ್ಕ್. ಇದೀಗ ಹೆಡ್ಲೈನ್ಸ್. ಸಾಮಾಜಿಕ ಹೋರಾಟಗಾರ ಹಾಗೂ ನ್ಯಾಯವಾದಿ ಅರ್ಜುನ್ ನಾಯ್ಕ್ ಅವರಿಂದ ಸುದ್ದಿಗೋಷ್ಠಿ. ನಮ್ಮ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಕೋವಿಡ್-19 ಸೋಂಕು ದಿನದಿಂದ ದಿನಕ್ಕೆ ವ್ಯಾಪಕವಾಗಿ ಹರಡುತ್ತಿದೆ. ಇದನ್ನು ನಿಯಂತ್ರಿಸಲು ಒಂದು ವಾರದ ಕಾಲ ಸಂಪೂರ್ಣ ಲಾಕ್ಡೌನ್ ಘೋಷಣೆ ಮಾಡುವುದರ ಮೂಲಕ ಚೈನ್ ಬ್ರೇಕ್ ಮಾಡಲು ಸಾಧ್ಯ ಎಂದು ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತಕ್ಕೆ ಆಗ್ರಹಿಸಿದ್ದಾರೆ. ಇಲ್ಲೊಬ್ಬ ನಿವೃತ್ತ ಯೋಧ ಸ್ವಯಂ ಪ್ರೇರಣೆಯಿಂದ ಮನೆಯಲ್ಲಿ ಕ್ವಾರಂಟೈನ್ ಇರುವ ಸೋಂಕಿತರಿಗೆ ಉಚಿತವಾಗಿ ಔಷಧವನ್ನ ತಲುಪಿಸುತ್ತಿದ್ದಾರೆ. ಇವರ ಹೃದಯ ವೈಶಾಲ್ಯತೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಕೊರೋನಾದ ಈ ಸಂದರ್ಭದಲ್ಲಿ ತೊಂದರೆಯಲ್ಲಿರುವ ಜನರಿಗೆ ತನ್ನ ಕೈಲಾದ ಸೇವೆ ನೀಡಿದ ತೃಪ್ತಿ ಇದೆ ಎನ್ನುತ್ತಾರೆ ವಿಕೆ ಸಿಂಗ್. ಒಂದೆಡೆ ನಿಯಂತ್ರಣಕ್ಕೆ ಬರುತ್ತಿಲ್ಲ ಕೊರೋನಾ ಸೋಂಕು, ಇನ್ನೊಂದೆಡೆ ಸೋಂಕಿನ ನಿಯಂತ್ರಣಕ್ಕಾಗಿ ಹರಸಾಹಸ ಪಡುತ್ತಿದೆ ಜಿಲ್ಲಾಡಳಿತ. ಜಿಲ್ಲೆಯಲ್ಲಿ ಲಾಕ್ಡೌನ್ ನಿಯಮಗಳು ದಿನೇ ದಿನೇ ಬದಲಾಗುತ್ತಿರುವುದು ಜನರನ್ನ ಗೊಂದಲಕ್ಕೆ ನೂಕಿದೆ. ಇದೀಗ ವಿವರ. ಕೊರೋನಾ ನಿಯಂತ್ರಿಸಲು ಜೂನ್ 7ರವರೆಗೆ ತಾಲೂಕಿನಾದ್ಯಂತ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಗೊಳಿಸಲು ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಮುಂದಾಗಬೇಕು ಎಂದು ಸಾಮಾಜಿಕ ಹೋರಾಟಗಾರ ಹಾಗೂ ನ್ಯಾಯವಾದಿ ಅರ್ಜುನ್ ನಾಯ್ಕ್ ಆಗ್ರಹಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಹಾಗೂ ನ್ಯಾಯವಾದಿ ಅರ್ಜುನ್ ನಾಯ್ಕ್ ಅವರು ಕುಮಟಾ ತಾಲೂಕಿನ ಖಾಸಗಿ ಹೋಟೆಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಕೋವಿಡ್-19 ಸೋಂಕು ದಿನದಿಂದ ದಿನಕ್ಕೆ ವ್ಯಾಪಕವಾಗಿ ಹರಡುತ್ತಿದೆ. ಇದನ್ನು ನಿಯಂತ್ರಿಸಲು ಒಂದು ವಾರಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಘೋಷಣೆ ಮಾಡುವುದರಿಂದ ಚೈನ್ ಬ್ರೇಕ್ ಮಾಡಲು ಸಾಧ್ಯ. ಕಳೆದ ವರ್ಷ ಸಂಪೂರ್ಣ ಲಾಕ್ಡೌನ್ ಜಾರಿಗೊಳಿಸಿದ ಪರಿಣಾಮ ಕೊರೋನಾ ನಿಯಂತ್ರಿಸಲು ಸಹಕಾರಿಯಾಗಿತ್ತು. ಹಿಂದಿನ ವರ್ಷ ಶ್ರಮಿಕರಿಗೆ, ವ್ಯಾಪಾರಸ್ಥರಿಗೆ, ಹೋಟೆಲ್ ಉದ್ಯಮಿಗಳಿಗೆ ತೊಂದರೆಯಾಗದಂತೆ ಅಧಿಕಾರಿಗಳು ಸೂಕ್ತ ವ್ಯವಸ್ಥೆ ಕಲ್ಪಿಸಿದ್ದರು. ಆದರೆ ಈ ವರ್ಷ ಸರ್ಕಾರದ ತಪ್ಪು ನಿರ್ಧಾರದಿಂದ ಮಂಗಳವಾರ ಮತ್ತು ಶುಕ್ರವಾರದ 2 ದಿನಗಳ ಕಾಲ ಬೆಳಿಗ್ಗೆ 6ರಿಂದ 10 ಗಂಟೆಯವರೆಗೆ ಅಂಗಡಿಗಳ ಬಾಗಿಲು ತೆರೆಯಲು ಅವಕಾಶ ನೀಡಿದ್ದರಿಂದ ಪಟ್ಟಣ ಪ್ರದೇಶದಲ್ಲಿ ಜನಜಂಗುಳಿ ಉಂಟಾಗಿ ಕೊರೋನಾ ಹರಡಲು ಕಾರಣವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ, ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ನಿರ್ಧಾರ ಕೈಗೊಳ್ಳಲು ಎಡವಿದ್ದರಿಂದ ಕೊರೋನಾ ಹೆಚ್ಚಾಗಲು ಕಾರಣವಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಪುನರ್ ಪರಿಶೀಲನೆ ಕೈಗೊಳ್ಳುವುದರ ಮೂಲಕ 1 ವಾರಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಮಾಡಬೇಕು. ಜನಸಾಮಾನ್ಯರು ಸಹಕರಿಸುತ್ತಾರೆ. ಅಲ್ಲದೆ ಗ್ರಾಮೀಣ ಭಾಗದಿಂದ ಜನರು ಪಟ್ಟಣಗಳಿಗೆ ಅಗತ್ಯ ವಸ್ತುಗಳ ಖರೀದಿಗೆ ಆಗಮಿಸಲು ಅವಕಾಶ ನೀಡದೆ ಗ್ರಾಮೀಣ ಭಾಗಗಳಲ್ಲಿ ಕಿರಾಣಿ, ತರಕಾರಿ, ಮೀನು, ಮಾಂಸ ಸೇರಿದಂತೆ ವೈದ್ಯಕೀಯ ಸೇವೆ ನೀಡಲು ಕ್ರಮ ಕೈಗೊಳ್ಳಬೇಕು. ಇದರಿಂದ ಗ್ರಾಮೀಣ ಭಾಗಗಳಲ್ಲಿ ಸೋಂಕು ನಿಯಂತ್ರಿಸಲು ಸಹಕಾರಿಯಾಗುತ್ತದೆ. ಪಟ್ಟಣ ಪ್ರದೇಶದ ಪ್ರತಿ ವಾರ್ಡ್ಗೂ ಮನೆ ಮನೆಗೆ ಅಗತ್ಯ ವಸ್ತುಗಳನ್ನು ಪೂರೈಸಲು ಪುರಸಭೆ ಕ್ರಮ ಕೈಗೊಂಡರೆ ಕೊರೋನಾ ನಿಯಂತ್ರಿಸಲು ಸಾಧ್ಯ ಎಂದ ಅವರು, 2020ನೇ ಸಾಲಿನಲ್ಲಿ ಅಧಿಕಾರಿಗಳ ದಿಟ್ಟ ಕ್ರಮದಿಂದ ಸೋಂಕು ನಿಯಂತ್ರಿಸಲು ಸಹಕಾರಿಯಾಗಿತ್ತು. ಈ ವರ್ಷವೂ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸುವುದರ ಮೂಲಕ ಸೋಂಕು ನಿಯಂತ್ರಿಸಲು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 1,200 ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಣೆ ಮಾಡಿರುವುದು ಇದುವರೆಗೂ ಅನುಷ್ಠಾನಕ್ಕೆ ಬಂದಿಲ್ಲ. ನಮಗೆ ಹಣದ ಲೆಕ್ಕ ಬೇಡ, ವ್ಯವಸ್ಥೆ ಸರಿಪಡಿಸಲು ಆಡಳಿತ ವ್ಯವಸ್ಥೆ ಕಾರ್ಯಪ್ರವೃತ್ತರಾಗಬೇಕು ಎಂದರು. ನಾವು ಗಮನಿಸಿದ ರೀತಿಯಲ್ಲಿ ನೋಡಿದ್ರೆ ಅದು ಒಂದೊಂದು ದಿನ ಸಾಕು ಇಡೀ ನಮ್ಮ ತಾಲೂಕಿಗೆ ಕೋವಿಡ್ ಹಬ್ಬಿರೋದಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸಂಪೂರ್ಣವಾಗಿ ಲಾಕ್ಡೌನ್ನ ಕಟ್ಟುನಿಟ್ಟಾಗಿ ಜಾರಿ ತನ್ನಿ, ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಪ್ಯಾಕೇಜನ್ನು ಘೋಷಣೆ ಮಾಡಿ. ಆ ನಂತರ ದಿನಸಿ ವಸ್ತು ಆಗಲಿ, ತರಕಾರಿ ಆಗಲಿ, ಆ ಹಳ್ಳಿ ಭಾಗದಲ್ಲಿ ಉಂಟಾದ ಜನ ಶಹರಕ್ಕೆ ಬಂದಿದ್ದ ಹಾಗೆ ಅವರು ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅವರಿಗೆ ಎಲ್ಲ ಸಿಗುವಂಥ 1 ಅಥವಾ 2 ಅಂಗಡಿಗಳಿಗೆ ಪರವಾನಗಿ ಕೊಟ್ಟು ಯಾವುದೇ ಕಾಲಕ್ಕಲ್ಲಿ ರಶ್ ಆಗದಂತೆ ಅಂತರವನ್ನು ಕಾದುಕೊಂಡು ಆ ಒಂದು ಅವ್ರಿಗೆ ದಿನಸಿ ಸಿಗುವಂಥ ವ್ಯವಸ್ಥೆ ಮಾಡಿ. ಇನ್ನು ಕುಮಟಾದಲ್ಲಿ ಎಷ್ಟು ವಾರ್ಡ್ಗಳಿದ್ದಾವೆ, ಆ ವಾರ್ಡಿಗೆ ಒಂದೊಂದು ವಾಹನದ ಮುಖಾಂತರ ಅವರವ್ರ ಮನೆಗೆ ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ. ನಮ್ಮ ಉದ್ದೇಶ ಜನರಿಗೆ ಮಾರಣಾಂತಿಕವಾದಂಥ ಈ 2ನೇ ಅಲೆ ಏನಿದೆ ಇದನ್ನು ತಪ್ಪಿಸೋದೇ ವಿನಃ ಇಲ್ಲಿ ಬೇರೆ ಯಾವ ದುರುದ್ದೇಶ ಇಲ್ಲ. ನಾನು ಎಲ್ಲ ಪಕ್ಷದ ಮುಖಂಡಗಳಿಗೂ ವಿನಂತಿ ಮಾಡ್ತಿದ್ದೇನೆ, ದಯವಿಟ್ಟು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ಸಾಥ್ ಕೊಡಿ. ಈಗ ಎಲ್ಲ ಪಕ್ಷದ ಮುಖಂಡರು ಕೂಡ ಅವರವರು ಕೈಲಾದಷ್ಟು ಮಟ್ಟಿಗೆ ಹೆಲ್ಪ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಯಾರೂ ಕೂಡ ಏನು ಹೇಳೋಗಿಲ್ಲ. ಆದರೆ ಈ ಲಾಕ್ಡೌನ್ ವ್ಯವಸ್ಥೆಯನ್ನು ಸರಿ ಮಾಡಿದ್ರೆ ಬಹುಶಃ ನಮ್ಮ ಕುಮಟಾ ತಾಲೂಕು ಮತ್ತು ನಮ್ಮ ಜಿಲ್ಲೆಯಲ್ಲಿ ನಾನು ಇವತ್ತು ನಮ್ಮ ಉಸ್ತುವಾರಿಗಳು ಕೂಡ ಶಿವರಾಮ್ ಹೆಬ್ಬಾರರು ಓಡಾಡ್ತಿದ್ದಾರೆ, ಪ್ರತಿಯೊಂದು ತಾಲೂಕು ಹೋಗ್ತಿದ್ದಾರೆ, ಅಧಿಕಾರಿಗಳನ್ನ ಎಚ್ಚರ ಮಾಡ್ತಿದ್ದಾರೆ. ಸಾಮಾನ್ಯ ಜನರಿಗಾಗಲಿ ಅಥವಾ ಊಟ ಮಾಡ್ತಕ್ಕಂಥ ಜನರಿಗಾಗಲಿ ಯಾವುದೇ ರೀತಿ ತೊಂದರೆ ಆಗದಂಥ ದಿನಸಿ ಆಗಲಿ, ತರಕಾರಿ ಆಗಲಿ ಆಯಾ ಭಾಗದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದರು. ದಯವಿಟ್ಟು ಅದನ್ನು ನೀವೆಲ್ಲ ಅಧಿಕಾರಿಗಳೊಳಗೆ ಚರ್ಚೆ ಮಾಡಿ ಆ ಒಂದು ವ್ಯವಸ್ಥೆನಿ ದಯವಿಟ್ಟು 2 ದಿನ ಓಪನ್ ಮಾಡಬೇಡಿ. ಮಂಗಳವಾರ ಮತ್ತು ಏನು ಶುಕ್ರವಾರ ಇದೆ ಅದನ್ನು ದಯವಿಟ್ಟು ಓಪನ್ ಇಡಬೇಡಿ. ಪಕ್ಷ ಧುರೀಣರು ಅವ್ರವ್ರ ಕೈಲಾದಷ್ಟು ಮಟ್ಟಿಗೆ ವ್ಯವಸ್ಥೆ ಮಾಡ್ತಿದ್ದಾರೆ, ಬಟ್ ಅದು ಸಾಲು. ನಮಗದು ಬೇಡ. ಸರ್ಕಾರ ಯಾವೊಂದು ವ್ಯವಸ್ಥೆ ಮಾಡಿದೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು 12,000 ಕೋಟಿ ಪ್ಯಾಕೇಜನ್ನು ಮಾಡಿದ್ರು. ಎಲ್ಲಿ ಹೋಯ್ತು ಅದು? ಏನು ಮಾಡಿದರು? ಒಂದೊಂದು ತಾಲೂಕು ಎಷ್ಟು ಹಣ ಬಂದಂತ ಎಲ್ಲಾದರೂ ಲೆಕ್ಕ ಇದೆಯಾ? ಯಾರಾದರೂ ಹೇಳಿದ್ದಾರೆ? ದಯವಿಟ್ಟು ಹೇಳ್ತಿದ್ದಾನೆ. ಹಾಗೆ ಲೆಕ್ಕ ನಮಗೆ ಬೇಡ. ನಮಗೆ ಬೇಕಾದ್ದು ವ್ಯವಸ್ಥೆನ ಸರಿ ಮಾಡೋದು. ಈ ದಿಶೆಯಲ್ಲಿ ನೀವು ಆ ಹಣವನ್ನು ಸದ್ಬಳಕೆ ಮಾಡಿಕೊಳ್ಬೇಕಾಗ್ತಕ್ಕಂಥ ಮನವಿ ಒಂದಾದರೆ
ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ಮಾತನಾಡಿ, ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಅಧಿಕವಾಗುತ್ತಿದೆ. ಇದರಿಂದ ಹಳ್ಳಿಗಳಲ್ಲಿ ಕೊರೋನಾ ಸೋಂಕು ಹರಡುತ್ತಿದೆ. ರೈಲ್ವೆ ಮೂಲಕ ಬೆಂಗಳೂರಿನಿಂದ ಆಗಮಿಸುವವರನ್ನ ತಾಲೂಕು ಆಡಳಿತವೇ ಕ್ವಾರಂಟೈನ್ಗೆ ಒಳಪಡಿಸಬೇಕು. ಕೆಲವರು ಹೋಮ್ ಕ್ವಾರಂಟೈನ್ ಪಡೆದು ಕಂಡುಕೊಂಡಲ್ಲಿ ತಿರುಗಾಡುತ್ತಿದ್ದಾರೆ. ಇದರಿಂದ ಗ್ರಾಮೀಣ ಭಾಗಗಳಲ್ಲಿ ಸೋಂಕು ಹೆಚ್ಚಾಗಲು ಕಾರಣವಾಗಿದೆ. ಈ ಕುರಿತು ಗಂಭೀರ ಚಿಂತನೆ ಮಾಡಬೇಕಿದೆ. ಗ್ರಾಮೀಣ ಭಾಗಗಳ ಜನಸಾಮಾನ್ಯರಿಗೆ ಅಗತ್ಯ ವಸ್ತುಗಳ ಪೂರೈಕೆಗೆ ಸೂಕ್ತ ಕ್ರಮ ಕೈಗೊಂಡು ಸಂಪೂರ್ಣ ಲಾಕ್ಡೌನ್ ಘೋಷಿಸಬೇಕು ಎಂದು ಆಗ್ರಹಿಸಿದ ಅವರು, ಸೋಂಕಿತ ಮನೆಗೆ ದಿನಸಿ ವಸ್ತುಗಳನ್ನು ತಾಲೂಕು ಆಡಳಿತ ಪೂರೈಸಬೇಕು. ಇಲ್ಲವಾದಲ್ಲಿ ಸೋಂಕಿತರ ಸಂಪರ್ಕಕ್ಕೆ ಬಂದವರು ಹೊರಗಡೆ ತಿರುಗಾಡುತ್ತಾರೆ. ಇದರಿಂದ ಸೋಂಕು ಜಾಸ್ತಿಯಾಗಲು ಕಾರಣವಾಗುತ್ತದೆ ಎಂದರು. ಇಲ್ಲಿ ಯಾವುದೇ ಒಂದು ಆಶಾ ಕಾರ್ಯಕರ್ತರನ್ನ ಹಳ್ಳಿ ಭಾಗದಲ್ಲಿ ಬಿಡ್ತಾ ಇದ್ದಾರೆ. ಬಿಟ್ಟರೆ ಯಾವುದೇ ಒಂದು ಆರೋಗ್ಯ ಇಲಾಖೆಯಿಂದ ಯಾರೇ ಹೋಗ್ಬಿಟ್ಟು ಅಲ್ಲಿ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮಗಳು ಆಗ್ತಾ ಇಲ್ಲ ಅಂದಾಗ ಹೇಗೆ ಹಳ್ಳಿಗಳಲ್ಲಿ ಸೋಂಕು ಕಡಿಮೆ ಆಗ್ತದೆ? ಅದು ನಂತರ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಮ್ಮ ಜಿಲ್ಲಾಡಳಿತ ಮಾನ್ಯ ಮೋದಿಯವರು ಪವರ್ ಕೊಟ್ಟಿದ್ದಾರೆ. ಆ ಪವರನ್ನು ತಗೊಂಡವರು ಕಳೆದ 24ರಿಂದ ಏನು ಸರ್ಕಾರ ಆದೇಶ ಮಾಡ್ತು ಲಾಕ್ಡೌನ್ 7ನೇ ತಾರೀಕು ಅಂತಂದಾಗ ಕೂಡಲೇ ವಾರದಲ್ಲಿ 2 ದಿನ ಮಂಗಳವಾರ ಮತ್ತು ಶುಕ್ರವಾರ ತಾವು ನೋಡಿದಿರಿ ಮಾಧ್ಯಮದವರು, ಮಂಗಳವಾರ ಮತ್ತು ಶುಕ್ರವಾರ 2 ದಿನ ಮಾಡೋದ್ರಿಂದ ಮಂಗಳವಾರ ಕುಮಟ ಜಾತ್ರೆ ಆಯಿತು. ಒಂದೇ ಸಮನೆ ಇವತ್ತು ಮುಗಿ ಬೀಳ್ತಾ ಇದ್ದಾರೆ. ಅದು ಜನರ ತಪ್ಪಲ್ಲ, ಸಾರ್ವಜನಿಕರ ತಪ್ಪಲ್ಲ. ಹಳ್ಳಿ ಭಾಗದಿಂದ ಅವರು ಕೊಂಡುಕೊಳ್ಳೋದಕ್ಕೆ ಏನೋ ಕುಮಟಾದಲ್ಲಿ ವ್ಯವಸ್ಥೆ ಇದೆ, ನಮ್ಗೆ ಸರಿಯಾಗಿ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಒಮ್ಮೆಗೆ ದುಂಬಿಟ್ಟಿದ್ದಾರೆ. ಅವರನ್ನು ಕ್ವಾರಂಟೈನ್ ಕಳಿಸ್ಬೇಕು, ಹೊರಗಡೆಯಿಂದ ಬಂದವರನ್ನು ಅವಂದಾಗ ತಡಿಲಿಕ್ಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಕೂಡಲೇ ಸಾರ್ವಜನಿಕರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಇವತ್ತು ದಿನಗೂಲಿ ನೌಕರರು ಇರ್ಬೋದು, ಎಲ್ಲ ವರ್ಗದವರಿಗೆ, ಭಾಳ ಶ್ರಮಿಕ ವರ್ಗದವ್ರಿಗೆ ಭಾಳ ಕಷ್ಟ ಇದೆ. ಕೆನರಾ ಪ್ಲಸ್ ನ್ಯೂಸ್ ಕುಮಟ. ಇದ್ರೂ ಸಹ ರಾಜ್ಯ ಸರ್ಕಾರ ಬೇಜವಾಬ್ದಾರಿಯಿಂದ ಜಿಲ್ಲೆಯಲ್ಲಿ ಕೊರೋನಾ ಹೆಚ್ಚಾಗಿದೆ. ಕೊರೋನಾ ಪೀಡಿತರ ಸಹಾಯಕ್ಕೆ ಕಾಂಗ್ರೆಸ್ ಸದಾ ಸಿದ್ಧವಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ ಹೇಳಿದರು. ಅವರು ಗುರುವಾರ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಉಚಿತ ವಾಹನ ಸೇವೆಗೆ ಚಾಲನೆ ನೀಡಿ ಮಾತನಾಡಿ, ಕಾಂಗ್ರೆಸ್ ವತಿಯಿಂದ ಪ್ರಾರಂಭವಾದ ಉಚಿತ ತಪಾಸಣಾ ವಾಹನಗಳು ಅಲ್ಲಿಯ ಜನರ ಆರೋಗ್ಯ ತಪಾಸಣೆ ನಡೆಸುವ ಕೆಲಸ ಗುರುವಾರದಿಂದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಡೆಯಲಿದೆ. ಇದಕ್ಕೆ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ. ವಾಹನದಲ್ಲಿ ತಜ್ಞ ವೈದ್ಯರು ಸೇರಿ ಸುರಕ್ಷತಾ ಉಪಕರಣಗಳು ಇದೆ. ಓಟಿಗೆ ಮತ ಜನರನ್ನ ಓಲೈಕೆ ಮಾಡಬಾರದು. ಬದಲಿಗೆ ಮತ ನೀಡಿದ ಮತದಾರರ ಸಂಕಷ್ಟಕ್ಕೆ ಸಿಲುಕಿದಾಗ ಅವರ ಸಹಾಯಕ್ಕೆ ಬರಬೇಕು. ಆಕ್ಸಿಜನ್ ಅವಶ್ಯಕತೆ ಇರುವವರಿಗೆ ಅವರ ಮನೆಗೆ ನಾವು ತಲುಪಿಸುತ್ತೇವೆ ಎಂದರು. ಅಂತಂದು ಮಲಗಬಾರ್ದು. ಅವರು ಅಂತ ಸಂದರ್ಭದಲ್ಲಿ ಅವರಿಗೆ ಜಾಗೃತಿಯನ್ನು ಮೂಡಿಸುವಂತಹದ್ದು. ತಾವೇನಾದರೂ ಕೂಡ ಈ ತರ ಜ್ವರ ಕೆಮ್ಮು ಆಗಿ ಬಂದಿದ್ದರೆ ತಕ್ಷಣ ನೀವು ವೈದ್ಯರನ್ನ ಭೇಟಿಯಾಗುವಂತಹದ್ದು, ಸರ್ಕಾರಿ ಆಸ್ಪತ್ರೆಗಳನ್ನ ಭೇಟಿಯಾಗಿ ತಮ್ಮ ದೇಹದ ಚಿಕಿತ್ಸೆಯನ್ನು ಮಾಡ್ಕೊಳ್ಳಿ, ದೇಹವನ್ನ ಪರೀಕ್ಷೆಯನ್ನು ಮಾಡ್ಕೊಳ್ಳಿ ಅನ್ನುವಂಥ ಅವೇರ್ನೆಸ್ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತಿನಿಂದ ನಾವು ಪ್ರಾರಂಭ ಮಾಡಿದ್ವಿ. ನಾವು ಈಗಾಗಲೇ 2-3 ಅದಕ್ಕೆ ತಕ್ಕಂಥ ವೆಹಿಕಲ್ಗಳನ್ನು ಕೂಡ ನಾವು ಸಿದ್ಧ ಮಾಡಿದ್ವಿ. ನಾವು ಆ ವೆಹಿಕಲಲ್ಲಿ ಥರ್ಮಾಮೀಟ್ರ್, ಆಕ್ಸಿಮೀಟ್ರ್ ಇರುತ್ತೆ. ನಮ್ಮ ನುರಿತ ಡಾಕ್ಟರ್ಸ್ ಕೂಡ ಅಲ್ಲಿ, ವೈದ್ಯರು ಕೂಡ ಇರುವಂಥದ್ದು. ಅಲ್ಲಿ ಮಾಸ್ಕ್ ಇರುತ್ತೆ, PP ಕಿಟ್ ಅವಶ್ಯಕತೆ ಬಿದ್ದರೆ PP ಕಿಟ್ ಕೂಡ ಇರುತ್ತೆ, ಸ್ಯಾನಿಟೈಸರ್, ಹೀಗೆ ಎಲ್ಲ ರೀತಿಯ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆ ಮತ್ತು ಅಲ್ಲಿ BP ಶುಗರನ್ನು ನೋಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಈ ಒಂದು ವೆಹಿಕಲಲ್ಲಿ ಇರುವಂತಹದ್ದು. ಇದು ಬರೀ ಇವತ್ತು ಒಂದೇ ದಿನ ಅಂತಲ್ಲ, ಇದು ನಿರಂತರವಾಗಿ ನಡೀತಾ ಇರುತ್ತೆ. ಪ್ರತಿಯೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಗಿ ಎಲ್ರಿಗೂ ಆಸಕ್ತರಿಗೆ ಆ ಒಂದು ಪರೀಕ್ಷೆಯನ್ನು ಮಾಡೋದ್ರ ಮುಖಾಂತರ ಅವರಿಗೆ ಶಕ್ತಿಯನ್ನು, ಧೈರ್ಯವನ್ನು ಹೇಳ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮುಖಂಡರು, ಕಾರ್ಯಕರ್ತರು, ಎಲ್ಲ ಹಂತದ ಚುನಾಯಿತ ಸದಸ್ಯರು, ನಮ್ಮ ಎಲ್ಲ ಬ್ಲಾಕಿನ ಅಧ್ಯಕ್ಷರು, ಶೆಲ್ಲಿನ ಅಧ್ಯಕ್ಷರು ಎಲ್ಲರೂ ಸೇರಿ ನಾವು ಇವತ್ತು ಇಡೀ ಜಿಲ್ಲಾದ್ಯಂತ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಈ ಸಂದರ್ಭದಲ್ಲಿ ದೀಪಕ್ ದೊಡ್ಡೂರು, ಬಸವರಾಜ್ ದೊಡ್ಡಮನಿ, ಜಗದೀಶ್ ಗೌಡ, SR ಭಾಗವತ್ ಹಾಗೂ ಜ್ಯೋತಿ ಪಾಟೀಲ್ ಸೇರಿ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಶಿರಸಿ. ರೋಗ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆದುಕೊಳ್ಳಿ ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನವರು ಶಿರಸಿಯಲ್ಲಿ ಹೇಳಿದರು. ಸೋಂಕು ಹರಡುವುದಕ್ಕಿಂತ ಮೊದಲು ಪತ್ತೆ ಮಾಡಬೇಕು. ರೋಗ ಲಕ್ಷಣಗಳು ಇರುವವರನ್ನ ಹುಡುಕಿ ಟೆಸ್ಟ್ ಮಾಡುತ್ತಿದ್ದೇವೆ. ಹೆಚ್ಚು ಟೆಸ್ಟ್ ಮಾಡುತ್ತಿರುವುದರಿಂದ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಳ. ಸೋಂಕಿತರನ್ನ ವೇಗವಾಗಿ ಪತ್ತೆ ಹಚ್ಚಿದ್ದೇವೆ. ಜಿಲ್ಲೆಯಲ್ಲಿ ಕೊರೋನಾ ಇಳಿಮುಖವಾಗುತ್ತಿದೆ. ಹೆಚ್ಚು ಸೋಂಕಿತರು ಇರುವ ಪ್ರದೇಶಗಳಿಗೆ ವಿಶೇಷ ಟೀಮ್ ಭೇಟಿ ನೀಡುತ್ತಿದ್ದಾರೆ ಎಂದರು. ಕೊರೋನಾ ಬಗ್ಗೆ ಯಾರು ಹೆದರುವುದು ಬೇಡ. ಮನೆ ಮನೆಗೆ ಅಗತ್ಯ ವಸ್ತುಗಳ ಪೂರೈಕೆ ಮಾಡುತ್ತಿದ್ದೇವೆ. ರೈತರಿಗೆ ಬೇಕಾಗುವ ಸಾಮಗ್ರಿಗಳನ್ನು ಪೂರೈಸುವುದರ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದೇವೆ. ಲಾಕ್ಡೌನ್ ನಿಯಮದಲ್ಲಿ ಕೆಲವು ಬದಲಾವಣೆ ಮಾಡಿದ್ದೇವೆ. ಸಾಕಷ್ಟು ಮೈಕ್ರೋ ಕಂಟೈನ್ಮೆಂಟ್ ಝೋನ್. ಶುಕ್ರವಾರ, ಶನಿವಾರ, ಭಾನುವಾರ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದ್ದು, ನಿಯಮವನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಜರುಗಿಸಲಾಗುವುದು. ಸಾರ್ವಜನಿಕರು ಈ ಆದೇಶವನ್ನು ಗೌರವಿಸಿ ಪಾಲಿಸಬೇಕು. ಸೋಮವಾರದಿಂದ ಗುರುವಾರದವರೆಗೆ ಮುಂಜಾನೆ 8ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಅಂಗಡಿಗಳನ್ನು ಓಪನ್ ಮಾಡಲಾಗುವುದು. ಖಾಸಗಿ ಆಸ್ಪತ್ರೆಗಳು ಮೇಲುಸ್ತುವಾರಿಗೆ ನೋಡಲ್ ಅಧಿಕಾರಿಗಳ ನೇಮಕ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ಪೋಸ್ಟ್ ಮಾಡಲಿಕ್ಕೆ ಮತ್ತೆ ಒಂದು ಸ್ಟ್ರಾಂಗ್ ಹ್ಯಾಂಡನ್ನು ನಾವು ಮಾಡಬೇಕಾದ ಅವಶ್ಯಕತೆ. ಆ ಥರ ಅವಕಾಶ ಕೊಡದೆ ಈ ಒಂದು ಇದನ್ನು ಸದುಪಯೋಗ ಮಾಡ್ಕೋಬೇಕು. ನಾಳೆ ನಾಡಿದ್ದು ಅಂದರೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಸಂಪೂರ್ಣವಾದ ಲಾಕ್ಡೌನ್ ಇರುತ್ತೆ. ಫ್ರೈಡೇ ಕೊಟ್ಟಿರುವಂಥ ಅವಕಾಶ ನಾವು ಏನು ಆದೇಶ ಕೊಟ್ಟಿದ್ದೀವಿ ಅದನ್ನು ಹಿಂಪಡೀತಾ ಇದ್ದೀವಿ. ನೆಕ್ಸ್ಟ್ ವೀಕಲ್ಲಿ ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ 8 o'clock ಇಂದ 12 o'clock ನಾವು ಅಂಗಡಿಗಳನ್ನು
ಈ ಅವಶ್ಯಕತೆ ಇರುವಂತ ಅಂಗಡಿಗಳಂತ ಏನು ಸರ್ಕಾರ ಪಟ್ಟಿ ಮಾಡಿದೆ ಆ ಅಂಗಡಿಗಳನ್ನ ನಾವು ತೆರೆದಿರ್ತೀವಿ. ಬಟ್ ಲೋಕಲ್ ಅಲ್ಲಿ ಓಡಾಟ ಮಾಡಂಗಿಲ್ಲ. ಜಾಸ್ತಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಅನ್ನ ಮಾಡ್ತೀವಿ, ಅದನ್ನ ಕಂಟ್ರೋಲ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಶಿರಸಿ ವಿಭಾಗಾಧಿಕಾರಿ ಆಕೃತಿ ಬನ್ಸಾಲ್, ತಹಶೀಲ್ದಾರ್ ಎಂಆರ್ ಕುಲಕರ್ಣಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿನಾಯಕ್ ಭಟ್ ಇತರರು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಶಿರಸಿ. ಉತ್ತರ ಕನ್ನಡದಲ್ಲಿ ವಾರದಲ್ಲಿ 4 ದಿನ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡುತ್ತಿದ್ದು, ಉಳಿದ ದಿನಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ವಿಧಿಸುತ್ತಿದ್ದೇವೆ. ಜನರು ಕೋವಿಡ್ ನಿಯಂತ್ರಣಕ್ಕೆ ಸಹಕಾರ ನೀಡಬೇಕೆಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿನವರು ತಿಳಿಸಿದ್ದಾರೆ. ಗುರುವಾರ ಪತ್ರಕರ್ತರೊಂದಿಗೆ ವಿಡಿಯೋ ಸಂವಾದದಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಮಂಗಳವಾರ ಹಾಗೂ ಶುಕ್ರವಾರ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿದ್ದೆವು. ಇದರಿಂದಾಗಿ ಮಂಗಳವಾರ ಮಾರುಕಟ್ಟೆಗಳಲ್ಲಿ ಜನದಟ್ಟಣೆ ಉಂಟಾಗಲು ಕಾರಣವಾಯಿತು. ಜನರ ಮನಸ್ಥಿತಿಯನ್ನು ಅರಿಯಲು ಜಿಲ್ಲಾಡಳಿತ ಕೂಡ ಎಡವಿತ್ತು ಎನ್ನುವುದನ್ನು ಒಪ್ಪಿಕೊಳ್ಳುತ್ತೇವೆ ಎಂದರು. ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳೊಂದಿಗೆ ಚರ್ಚೆ ನಡೆಸಿ ಅವರ ಸಲಹೆಯನ್ನು ಪಡೆದು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹಾಗೂ ಮುಂಬರುವ ಮಳೆಗಾಲವನ್ನು ಗಣನೆಗೆ ತೆಗೆದುಕೊಂಡು ರೈತರಿಗೆ ಅಗತ್ಯ ಕೃಷಿ ಪರಿಕರಗಳನ್ನು ಖರೀದಿಸಲು ಸಹಾಯವಾಗುವಂತೆ ಈ ವಾರದಲ್ಲಿ ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 12ರವರೆಗೆ ಅಗತ್ಯ ವಸ್ತುಗಳನ್ನು ಖರೀದಿಸಲು ಅವಕಾಶ ನೀಡುತ್ತಿದ್ದೇವೆ. ಇನ್ನುಳಿದ ಶುಕ್ರವಾರದಿಂದ ಭಾನುವಾರದವರೆಗೆ ಸಂಪೂರ್ಣ ಲಾಕ್ಡೌನ್ ವಿಧಿಸುತ್ತಿದ್ದೇವೆ. ಈ ಅವಧಿಯಲ್ಲಿ ಅಗತ್ಯ ಸೇವಾ ಪೂರೈಕೆದಾರರು ಹಾಗೂ ತುರ್ತು ಅಗತ್ಯವುಳ್ಳವರಿಗೆ ಮಾತ್ರ ಅವಕಾಶವಿದ್ದು, ಬೇಕಾಬಿಟ್ಟಿ ತಿರುಗಾಡಲು ಯಾರಿಗೂ ಅವಕಾಶವಿಲ್ಲ ಎಂದು ಹೇಳಿದರು. ಇನ್ನು ಜಿಲ್ಲೆಯಲ್ಲಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಅನ್ನು ಹೆಚ್ಚಿಸುತ್ತೇವೆ. ಇಲ್ಲಿ ಅಗತ್ಯ ವಸ್ತುಗಳನ್ನು ಮನೆಗಳಿಗೆ ಪೂರೈಕೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಕೊರೋನಾ ಸೋಂಕಿತರ ಪ್ರಮಾಣ ಜಿಲ್ಲೆಯಲ್ಲಿ ಇಳಿಕೆಯಾಗುತ್ತಿದ್ದು, ಇನ್ನು ಕೆಲವು ದಿನಗಳವರೆಗೆ ಜನರು ಜಿಲ್ಲಾಡಳಿತದ ಹಾಗೂ ಸರ್ಕಾರದೊಂದಿಗೆ ಕೈಜೋಡಿಸಿ ಮಾರ್ಗಸೂಚಿಯನ್ನು ಅನುಸರಿಸಬೇಕು ಎಂದು ಹೇಳಿದರು. ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ. ಇನ್ನೋರ್ವ ನಿವೃತ್ತ ಯೋಧ ಸ್ವಯಂ ಪ್ರೇರಣೆಯಿಂದ ಮನೆಯಲ್ಲಿ ಕ್ವಾರಂಟೈನ್ ಇರುವ ಸೋಂಕಿತರಿಗೆ ಔಷಧವನ್ನು ಉಚಿತವಾಗಿ ತಲುಪಿಸುವ ಮೂಲಕ ಹೃದಯ ವೈಶಲ್ಯತೆ ಮೆರೆದಿದ್ದಾರೆ. ಕಳೆದ ಬಾರಿ ಕೊರೋನಾ ನಿರ್ವಹಣೆಯಲ್ಲಿ ರಾಜ್ಯಕ್ಕೆ ಮಾದರಿ ಎನಿಸಿಕೊಂಡಿದ್ದ ಉತ್ತರ ಕನ್ನಡ ಜಿಲ್ಲೆ ಈ ಬಾರಿ ಅತಿ ಹೆಚ್ಚು ಸೋಂಕಿತರನ್ನು ಹೊಂದಿರುವ ಮೂಲಕ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ಅದರಲ್ಲೂ ಬಹುತೇಕ ಸೋಂಕಿತರು ಆಸ್ಪತ್ರೆಗೆ ದಾಖಲಾಗದೆ ತಮ್ಮ ಮನೆಯಲ್ಲಿಯೇ ಕ್ವಾರಂಟೈನ್ಗೆ ಒಳಗಾಗಿದ್ದು, ವೈದ್ಯರಿಂದ ಔಷಧಗಳನ್ನು ಬರೆಸಿಕೊಂಡು ಮೆಡಿಕಲ್ಗಳಲ್ಲಿ ಪಡೆದುಕೊಳ್ಳುತ್ತಿದ್ದಾರೆ. ಕೊರೋನಾ 2ನೇ ಅಲೆಯ ಹೊಡೆತಕ್ಕೆ ಸಾಕಷ್ಟು ಕಡೆಗಳಲ್ಲಿ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಹಲವೆಡೆ ಕೋವಿಡ್ ಸೋಂಕಿಗೆ ಒಳಗಾದ ಕುಟುಂಬಗಳೇ ಹೋಮ್ ಐಸೋಲೇಷನ್ಗೆ ಒಳಗಾಗಿದ್ದು, ಅಗತ್ಯ ಔಷಧಗಳನ್ನು ಸಹ ಪಡೆದುಕೊಳ್ಳಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಸಾಕಷ್ಟು ಮಂದಿ ಸೋಂಕಿತರಿಗೆ ಸರ್ಕಾರದ ಉಚಿತ ಕೊರೋನಾ ಔಷಧಗಳು ಸಿಗದೆ ಪರದಾಡುವಂತಾಗಿದ್ದು, ಮೆಡಿಕಲ್ಗಳಲ್ಲಿ ಹಣ ಕೊಟ್ಟು ಖರೀದಿಸಲಾಗದ ಸ್ಥಿತಿಯಲ್ಲಿದ್ದಾರೆ. ಇದನ್ನರಿತ ಕಾರವಾರ ನಗರದ ನಿವೃತ್ತ ನೌಕಾನೆಲೆ ಯೋಧನೋರ್ವರು ಮನೆಯಲ್ಲಿರುವ ಕೊರೋನಾ ಸೋಂಕಿತರಿಗೆ ಉಚಿತವಾಗಿ ಔಷಧವನ್ನು ಒದಗಿಸುವ ಸೇವೆಯನ್ನು ಮಾಡುತ್ತಿದ್ದಾರೆ. ನಗರದ ಕೆಎಚ್ಬಿ ನಿವಾಸಿ ವಿಕೆ ಸಿಂಗ್ ಕಳೆದೊಂದು ತಿಂಗಳಿನಿಂದ ಈ ಸೇವೆಯನ್ನು ಪ್ರಾರಂಭಿಸಿದ್ದು, ವಾಟ್ಸ್ಆಪ್ ಮೂಲಕ ಸಂಪರ್ಕಿಸುವ ಸೋಂಕಿತರಿಗೆ ಅಗತ್ಯವಿರುವ ಔಷಧಗಳನ್ನು ತಾವೇ ಖರೀದಿಸಿ ಮನೆ ಬಾಗಿಲಿಗೆ ತಲುಪಿಸುತ್ತಿದ್ದಾರೆ. ಕೊರೋನಾ ಪಾಸಿಟಿವ್ ಆಗಿ ಮನೆಯಲ್ಲಿರುವ ಸೋಂಕಿತರು ತಮ್ಮ ವರದಿ ಹಾಗೂ ವೈದ್ಯರು ನೀಡಿದ ಔಷಧಗಳ ಚೀಟಿಯನ್ನು ವಾಟ್ಸ್ಆಪ್ ಮೂಲಕ ಕಳುಹಿಸಿಕೊಟ್ಟರೆ ಸಾಕು, ಅಗತ್ಯವಿರುವ ಔಷಧವನ್ನು ತಾವೇ ಖರೀದಿಸಿ ಉಚಿತವಾಗಿ ಕೊಡುತ್ತಿದ್ದಾರೆ. ಮುಖ್ಯವಾಗಿ ಔಷಧಿ ಖರೀದಿಸಲಾಗದಂತಹ ಸಂಕಷ್ಟದಲ್ಲಿರುವ ಶ್ರಮಿಕ ವರ್ಗದವರಿಗೆ ಈ ಸೇವೆಯನ್ನು ಪ್ರಾರಂಭಿಸಿದ್ದು, ಕೊರೋನಾದ ಈ ಸಂದರ್ಭದಲ್ಲಿ ತೊಂದರೆಯಲ್ಲಿರುವ ಜನರಿಗೆ ತನ್ನ ಕೈಲಾದ ಸೇವೆ ನೀಡಿದ ತೃಪ್ತಿ ಇದೆ ಅಂತಾರೆ ವಿಕೆ सिंह। जान बचाने के लिए मतलब अगर एक आदमी भी मेरी वजह से शायद बच जाए तो उससे बड़ा कुछ नहीं हो सकता है। तो इसके लिए मैं कोशिश कर रहा हूँ कि जिनको जो ज़रूरतमंद लोग हैं, जो डेली वेजेस वाले लोग हैं, जो डेली कमाने खाने वाले लोग हैं, वो 1000-2000 की मेडिसिन लेने के लिए सोचेंगे, हो सकता है ना खरीदें, और उस वजह से अगर उनकी तबीयत और बिगड़ गई, कुछ हुआ तो फिर ठीक नहीं है। इसकी वजह से मेरे मन में आया कि मैं उनको हेल्प करूं और कोशिश कर रहा हूं अपनी तरफ से जब तक हो रहा है। सोशल मीडिया पे मैंने व्हाट्सएप पे अपना मैसेज वगैरह टाइप करके, एक मेरे एडवोकेट फ्रेंड हैं उनसे मैंने कन्नड़ा में टाइप कराया, इंग्लिश में जो भी है क्योंकि कन्नड़ा नहीं आता मेरे को लिखने, उन्होंने करके पूरा एक न्यूज़ मतलब वो बनाया जस्ट फॉर्मेट, और फिर हमने स्प्रेड किया, उन्होंने न्यूज़पेपर में दिया तो लोगों को ट्रस्ट हुआ कि ये फेक न्यूज़ नहीं है, यहाँ पे हेल्प हो जाएगा, तो लोग फिर कॉल अपना उससे मेरे को कॉल आते हैं। भी देखा जाए तो कदरा हो गया, येल्लापुर हो गया, देवल मक्की हो गया, अपना वेलवाड़ा हो गया, काड़वाड़ हो गया, शिरवाड़ हो गया, सुनकेरी, उसके बाद फिर अपना शिरवाड़, सदाशिवगढ़, असनोटी, बोरे, ये सब एरिया में। उसके बाद इधर जाएंगे आप टूवर्ड्स सीबर्ड तो फिर चेंडिया, अर्गा, तोडूर, उसके बाद फिर हम मुदगा वगैरह साइड में, अंकोला में 1-2 ही विजिट रहा, मतलब उनको 1-2 मेडिसिन के लिए, नहीं तो और कुछ ज़्यादा ये 20-80 लोग मतलब उन लोगों को तो प्रोवाइड करा पाया सर। और सबको सारी मेडिसिन की ज़रूरत कभी नहीं पड़ी। ऐसा भी हुआ कि कभी किसी को 1-2 मेडिसिन नहीं मिल रहा है, तो नहीं तो कभी किसी किसी को ऐसा है कि पूरी मेडिसिन, नहीं तो उनको गवर्नमेंट से भी मिलता है, कुछ मेडिसिन मिलता है। इसलिए मेरे को क्या हुआ कि जब मेरे को कोविड पॉजिटिव आया तो मेरे को 2-3 दिन तक मेडिसिन स्टॉक में नहीं था, जिसकी वजह से मेरे को मिला नहीं। फिर मैंने उनसे रिक्वेस्ट किया कि मुझे मेडिसिन बताइए, मैं बाहर से ले लेता हूँ, क्योंकि एक बार अगर इन्फेक्शन बढ़ गया बाद में मेडिसिन कितना भी खा लूँ कुछ नहीं हो पाएगा ना। तो फिर उन्होंने मेरे को मेडिसिन लिख के भेजा, मैं बाहर से जब परचेज़ किया, जिस दिन मैं परचेज़ किया तब मेरे को लगा कि ये मेडिसिन अगर इतने की है तो जो डेली वाला कमाने वाला आदमी है वो बेचारा नहीं खरीदेगा, वो इस चीज़ में आलस कर जाएगा और हो सकता है उसके जान पे भी आ जाए वो चीज़। तो मेरे दिमाग में आया कि नहीं, मैं अभी
आज कल में जो भी है कोशिश करूँगा कि जो कोविड ज़रूरतमंद जो भी लोग हैं और मेरे को जो कॉल करेंगे मैं उनको। ಇನ್ನು ವಿಕೆ ಸಿಂಗ್ ಕೊರೋನಾ ಸೋಂಕಿಗೆ ಒಳಗಾಗಿದ್ದ ಸಂದರ್ಭದಲ್ಲಿ ಪತ್ನಿ ಹಾಗೂ ಮಗಳು ಸಹ ಮನೆಯಲ್ಲಿಯೇ ಇರುವಂತಾಗಿದ್ದು, ಈ ವೇಳೆ ಅವರಿಗೆ ಅಗತ್ಯವಿದ್ದ ಔಷಧಗಳನ್ನು ಆಸ್ಪತ್ರೆಯಿಂದ ಒದಗಿಸಿರಲಿಲ್ಲ. ಹೀಗಾಗಿ ವೈದ್ಯರಿಂದ ಚೀಟಿ ಬರೆಸಿಕೊಂಡು ಪರಿಚಯಸ್ಥರಿಂದ ಔಷಧವನ್ನು ತರಿಸಿಕೊಳ್ಳುವಂತಾಗಿದ್ದು, ತನ್ನಂತೆ ಇತರೆ ಸೋಂಕಿತರಿಗೂ ಎದುರಾಗಬಹುದಾದ ಕಷ್ಟವನ್ನು ಅರಿತಿದ್ದರು. ಹೀಗಾಗಿ ಕೊರೋನಾದಿಂದ ಗುಣಮುಖರಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಸೋಂಕಿತರಿಗೆ ಅಗತ್ಯ ಔಷಧಗಳನ್ನು ಉಚಿತವಾಗಿ ಒದಗಿಸುವುದಾಗಿ ಸಂದೇಶ ಹಂಚಿಕೊಂಡಿದ್ದು, ಇದುವರೆಗೆ ಸುಮಾರು 70 ರಿಂದ 80 ಕೊರೋನಾ ಸೋಂಕಿತ ಕುಟುಂಬಗಳಿಗೆ ಔಷಧಗಳನ್ನು ಪೂರೈಸಿದ್ದಾರಂತೆ. ಕೇವಲ ಕಾರವಾರ ಮಾತ್ರವಲ್ಲದೆ ಅಂಕೋಲಾ, ಯಲ್ಲಾಪುರ ಸೇರಿದಂತೆ ಗ್ರಾಮೀಣ ಭಾಗಗಳಿಗೂ ವಿಕೆ ಸಿಂಗ್ ತೆರಳಿ ಔಷಧ ತಲುಪಿಸಿದ್ದಾರೆ. ಇನ್ನು ಇವರ ಈ ಕಾರ್ಯಕ್ಕೆ ಅವರ ಪತ್ನಿಯೂ ಸಹ ಬೆಂಬಲಿಸಿದ್ದು, ಪತಿ ಉತ್ತಮ ಕೆಲಸ ಮಾಡುತ್ತಿರುವುದಕ್ಕೆ ಸಂತಸವಾಗುತ್ತಿದೆ ಎನ್ನುತ್ತಾರೆ ಪತ್ನಿ ಅಂಕಿತಾ ಸಿಂಗ್. अभी क्या मैं मेरी 6 साल की बेटी और हस्बैंड तीनों लोग हम पॉजिटिव हो गए थे, तो उस टाइम पे मेडिसिन वगैरह थोड़ा हमें डिले हुआ, लेकिन किसी और के हेल्प से हमें काफ़ी मेडिसिन, ग्रोसरी सब कुछ हमारे तक पहुंचता था. इसलिए उस टाइम पे हमने यही सोचा कि हस्बैंड ने ये सोचा कि हम भी जो कोरोना पॉजिटिव हैं जिनको मेडिसिन अवेलेबल नहीं हो पा रही है, उसको कम से कम 4 से 5 दिन की जो बेसिक मेडिसिन है जो डॉक्टर प्रिस्क्राइब कर रहे हैं वो मेडिसिन हम उनको उन तक पहुंचा देंगे. तो अभी पॉजिटिव थे उस टाइम ही स्टार्ट किया. तो एक सद्दाम हुसैन करके लड़का है, वो जो भी आसपास देना होता था वो ले जाके देता था. बाकी जब हमारा आइसोलेशन ख़त्म हुआ उसके बाद ये जाके बहुत सारे लोगों को दिए हैं. बहुत सारे कॉल्स भी आते रहते थे. और एक बार एक ऐसा आया कि 3 बच्चे हैं, 5-6 साल के अंदर में 3 बच्चे और माँ, वो चारों लोग अकेले और वो पॉजिटिव. तो नेबर भी नहीं, रिलेटिव्स भी नहीं, और उनके हस्बैंड मुंबई, वहाँ से वो कॉल आया कि ऐसे ऐसे है, मुझे मेडिसिन चाहिए. तो वो लेडीज़ रोने लगी. उस टाइम लगा कि नहीं, मदद करनी चाहिए. हम ही नहीं, जो भी है आसपास, अगर मेडिसिन ले जाके हम किसी के दरवाजे पर रख दे रहे हैं तो उससे हम पॉजिटिव नहीं हो जाएंगे. और जो भी थोड़ी बहुत खाने पीने की चीज़ें हैं, छोटा बच्चा है, इसको करने में कोई दिक्कत नहीं है, कोई भी कर सकता है. दरवाजे पे जाने से पॉजिटिव नहीं हो जाएगा कोई भी. तो ऐसे हेल्प करना शुरू किया हमने, और भी लोग करें, अच्छा है. तो मेडिसिन ऐसे ले जाके कोरोना पॉजिटिव के लिए 5-6 दिन का जो डोज होता है वो हम ले जाके देते हैं. ಇನ್ನು ಈ ಬಗ್ಗೆ ತಮಗೂ ಸಹಾಯ ಬೇಕು ಎಂದಾದರೆ ವಿಕೆ ಸಿಂಗ್ ಅವರ ಮೊಬೈಲ್ ಸಂಖ್ಯೆ 8985201040ಗೆ ಕರೆ ಮಾಡಿ ವೈದ್ಯರು ಸೂಚಿಸಿದ ಔಷಧಗಳ ಚೀಟಿ ತೋರಿಸಿ ಪಡೆಯಬಹುದಾಗಿದೆ. ಒಟ್ಟಾರೆ ಕೊರೋನಾದಂತಹ ಸಂಕಷ್ಟದ ಈ ಸಂದರ್ಭದಲ್ಲಿ ನಿವೃತ್ತ ನೌಕರಣ ಯೋಧ ವಿಕೆ ಸಿಂಗ್ ಸೋಂಕಿತರಿಗೆ ಮನೆ ಮನೆಗೆ ತೆರಳಿ ಔಷಧವನ್ನು ತಲುಪಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಸೋಂಕಿತರೆಂದರೆ ಅಸ್ಪೃಶ್ಯರಂತೆ ಕಾಣುವ ಜನರ ನಡುವೆ ಇವರ ಕಾರ್ಯ ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗಿದೆ. ಕ್ಯಾನರಾ ಪ್ಲಸ್ ನ್ಯೂಸ್, ಕಾರವಾರ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕ್ಯಾನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಅನುಭವಿ ಹಾಗೂ ನುರಿತ ಶಿಕ್ಷಕರ ಜೊತೆಗೆ ಅತ್ಯಾಧುನಿಕ ಶೈಕ್ಷಣಿಕ ಕಲಿಕೆಯನ್ನ ಅಳವಡಿಸಿಕೊಂಡಿರುವ ಪ್ರಸಿದ್ಧ ಮಹಾತ್ಮ ಗಾಂಧಿ ವಿದ್ಯಾವರ್ಧಕ ಸಂಘದ ಸೆಕೆಂಡರಿ ಹೈಸ್ಕೂಲ್ ಹಿರೇಗುತ್ತಿ ಕುಮಟ ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದಿರುವ ಸೆಕೆಂಡರಿ ಹೈಸ್ಕೂಲ್ ಅನುಭವಿ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದ್ದು, ಹೈಸ್ಕೂಲ್ನಲ್ಲಿ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ, ಆಟೋಟ ಸ್ಪರ್ಧೆಗಳಿಗೆ ಪ್ರೋತ್ಸಾಹ, ಶಿಸ್ತಿನಿಂದ ಕೂಡಿದ ವಿದ್ಯಾಭ್ಯಾಸ ಹಾಗೂ ಗಣಕೀಕೃತ ಶಿಕ್ಷಣ, ಉತ್ತಮ ವಿಜ್ಞಾನ ಪ್ರಯೋಗಾಲಯ ಮತ್ತು ಗ್ರಂಥಾಲಯ, ಆಧುನಿಕ ಪೀಠೋಪಕರಣ, ಪಾಠೋಪಕರಣ ಮತ್ತು ಆಟದ ಸಾಮಗ್ರಿಗಳು, ಸರ್ವತೋಮುಖ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆ, ಸಿಸಿಟಿವಿ ಕಣ್ಗಾವಲಿರುವ ಕೊಠಡಿಗಳು, ಪೌಷ್ಟಿಕಾಂಶವುಳ್ಳ ಮಧ್ಯಾಹ್ನದ ಊಟದ ವ್ಯವಸ್ಥೆ, ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪ್ರತಿ ವರ್ಷ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಕೀರ್ತಿಯನ್ನ ಹೈಸ್ಕೂಲ್ ಹೊಂದಿದೆ. ಇಂಥ ಗುಣಮಟ್ಟದ ಶಿಕ್ಷಣ ಹೊಂದಿರುವ ಸೆಕೆಂಡರಿ ಹೈಸ್ಕೂಲ್ನಲ್ಲೇ ನಿಮ್ಮ ಮಕ್ಕಳಿಗೆ ಪ್ರವೇಶ ಕೊಡಿಸಿ. 2021-22ನೇ ಸಾಲಿನ 8, 9 ಮತ್ತು 10ನೇ ತರಗತಿಗಳಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ತ್ವರಿತವಾಗಿ ತಮ್ಮ ಸೀಟ್ಗಳನ್ನು ಕಾಯ್ದಿರಿಸಿಕೊಳ್ಳಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9448408863 ಹಾಗೂ 9900449292 ಮತ್ತು 9448884627. ಅಲ್ಲದೆ SIT ಮಾನ್ಯತೆ ಪಡೆದಿರುವ ಮಹಾತ್ಮ ಗಾಂಧಿ ಪೂರ್ವ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನರ್ಸರಿ, LKG, UKG 1 ಮತ್ತು 2ನೇ ತರಗತಿಗಳಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9740819627. ಶ್ರೀ ಹೊನ್ನಪ್ಪ ಎನ್ ನಾಯಕ, ಚೇರ್ಮನ್, ಶ್ರೀ ಶ್ರೀಕಾಂತ್ ಎನ್ ನಾಯಕ್, ವೈಸ್ ಚೇರ್ಮನ್, ಶ್ರೀ ಮೋಹನ್ ಬಿ ನಾಯಕ್, ಕಾರ್ಯದರ್ಶಿ ಮತ್ತು ಆಡಳಿತ ಮಂಡಳಿ ಸದಸ್ಯರು. ಹುಬ್ಬಳ್ಳಿಯ ಖ್ಯಾತ ನೇತ್ರತಜ್ಞ ಡಾಕ್ಟರ್ ನವೀನ್ VB ಅವರ ಸಾರಥ್ಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ನವೀನ ನೇತ್ರಾಲಯ ಕುಮಟಾದಲ್ಲಿ ಉತ್ತಮ ವೈದ್ಯಕೀಯ ಸೇವೆ ಒದಗಿಸುವ ಮೂಲಕ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿದೆ. ಗಣಕೀಕೃತ ಕಣ್ಣಿನ ಪರೀಕ್ಷೆ, ಕಾಂಟ್ಯಾಕ್ಟ್ ಲೈನ್ಸ್ ಕ್ಲಿನಿಕ್, ನೋವುರಹಿತ, ಹೊಲಿಗೆ ರಹಿತ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ, ಗ್ಲುಕೋಮಾ ಪ್ರಮಾಣ ನಿರ್ಧರಿಸುವಿಕೆ ಚಿಕಿತ್ಸೆ, ಸಕ್ಕರೆ ಕಾಯಿಲೆ, ರೆಟಿನೋಪತಿ ಪ್ರಮಾಣ ನಿರ್ಧರಿಸುವ ಮತ್ತು ಚಿಕಿತ್ಸೆ,
ಮಕ್ಕಳ ಕಣ್ಣಿನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರೋಪಾಲಯಗಳನ್ನು ನೀಡಲಾಗುವುದು. ಅಲ್ಲದೆ ಕಣ್ಣಿನ ಪೊರೆಯ ಚಿಕಿತ್ಸೆಯನ್ನ ನಯವಾಗಿ ಮಾಡಲು ಪೇಕೋ ಎಂಬ ಅತ್ಯಾಧುನಿಕ ಯಂತ್ರೋಪಕರಣ ಬಳಸಲಾಗುವುದು. ಜಿಲ್ಲೆಯಲ್ಲಿಯೇ ಈ ಸೇವೆ ಕಾರವಾರ ಮತ್ತು ಶಿರಸಿಯನ್ನು ಹೊರತುಪಡಿಸಿ ಈಗ ನವೀನ್ ನೇತ್ರಾಲಯದಲ್ಲಿ ಮಾತ್ರ ಲಭ್ಯವಿದ್ದು USA FDAನಿಂದ ಮಾನ್ಯತೆ ಪಡೆದಿದೆ. ಅಲ್ಲದೆ ನೇತ್ರಾಲಯಕ್ಕೆ ಹೊಂದಿಕೊಂಡಿರುವ ಸೃಷ್ಟಿ ಆಪ್ಟಿಕಲ್ಸ್ನಲ್ಲಿ ಅತ್ಯಾಧುನಿಕ ಆಕರ್ಷಕ ಮತ್ತು ಉತ್ತಮ ಗುಣಮಟ್ಟದ ಕನ್ನಡಕಗಳು ಲಭ್ಯವಿದೆ. ಅದರಲ್ಲೂ ಡಾಕ್ಟರ್ ನವೀನ್ ಅವರು ಪೇಕೋ ತರಬೇತಿ ಹೊಂದಿದವರಿಂದ ನೇತ್ರ ಚಿಕಿತ್ಸಾಲಯದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ. ಅಲ್ಲದೆ ಇವರು ಕಣ್ಣಿನ ದುರ್ಮಾಂಸ, ಕಾಚಬಿಂದು ಹಾಗೂ DCR ಶಸ್ತ್ರಚಿಕಿತ್ಸೆಯಲ್ಲಿ ವಿಶೇಷ ಪರಿಣಿತಿಯನ್ನ ಪಡೆದ ನೇತ್ರತಜ್ಞರಾಗಿದ್ದಾರೆ. ಹುಬ್ಬಳ್ಳಿಯ ಪ್ರಸಿದ್ಧ MM ಜೋಶಿ ಕಣ್ಣಿನ ಆಸ್ಪತ್ರೆಯಲ್ಲಿ ಹಾಗೂ ಕುಮಟಾದಲ್ಲಿ 3 ವರ್ಷ ವೈದ್ಯಕೀಯ ಸೇವೆ ಸಲ್ಲಿಸಿದ ಜನಾನುರಾಗಿ ನೇತ್ರತಜ್ಞರಾಗಿ ಖ್ಯಾತಿ ಪಡೆದಿದ್ದಾರೆ. ಕಣ್ಣಿನ ಯಾವುದೇ ಸಮಸ್ಯೆಗಳಿದ್ದರೂ ಒಮ್ಮೆ ಭೇಟಿ ನೀಡಿ ನವೀನ್ ನೇತ್ರಾಲಯ, ಮಹಾಲಕ್ಷ್ಮಿ ಕಂಫರ್ಟ್ಸ್, LIC ಕಚೇರಿ ಎದುರು NH66 ಕುಮಟಾ. ಸಂಪರ್ಕಿಸಿ 8277996645 ಹಾಗೂ 9663772097. ಈ ಮೂಲಕ ಸಾರ್ವಜನಿಕರಿಗೆ ತಿಳಿಪಡಿಸುವುದೇನೆಂದರೆ, ಕೊರೋನಾ ಕಾಯಿಲೆಯ 2ನೇ ಅಲೆ ಎಲ್ಲಾ ಕಡೆ ಪ್ರಾರಂಭವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಆದ್ದರಿಂದ ಸರ್ಕಾರವು ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಹಂತ ಹಂತವಾಗಿ ತೆಗೆದುಕೊಳ್ಳುತ್ತಿದೆ. ಕೊರೋನಾ ಕಾಯಿಲೆ ನಿಯಂತ್ರಿಸುವ ಸಲುವಾಗಿ 60 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಮತ್ತು 45 ವರ್ಷಗಳಿಂದ 60 ವರ್ಷ ವಯೋಮಾನದ ಗಂಭೀರ ಕಾಯಿಲೆ ಉಳ್ಳವರಿಗೂ ಸಹ ಉಚಿತ ಕೋವಿಡ್ ಲಸಿಕೆ ನೀಡಲು ಆರಂಭಿಸಲಾಗಿದೆ. 18 ವರ್ಷ ಮೇಲ್ಪಟ್ಟವರಿಗೂ ಕೂಡ ಲಸಿಕೆಯನ್ನ ನೀಡಲಾಗುತ್ತಿದೆ. ರವಿವಾರ ಹೊರತುಪಡಿಸಿ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಸಾರ್ವಜನಿಕ ಆಸ್ಪತ್ರೆ ಕುಮಟಾದಲ್ಲಿ ಮತ್ತು ಪ್ರತಿ ಸೋಮವಾರ, ಬುಧವಾರ, ಶುಕ್ರವಾರ ಹಾಗೂ ಶನಿವಾರಗಳಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ತಾಲೂಕಿನ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಗಳನ್ನು ಆರಂಭಿಸಲಾಗಿದೆ. ಈ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿಯನ್ನ ವೈದ್ಯಕೀಯ ಸಿಬ್ಬಂದಿಗಳಿಗೆ ಹಾಜರುಪಡಿಸಿ ಉಚಿತ ಕೋವಿಡ್ ಲಸಿಕೆಯನ್ನ ಪಡೆದುಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿಸಿದೆ. ಅಲ್ಲದೆ ಕೊರೋನಾ ಕಾಯಿಲೆ ಹರಡದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಿಲ್ಲಾಡಳಿತದ ನಿರ್ದೇಶನದ ಮೇರೆಗೆ ಪ್ರಾರಂಭಿಸಲಾಗಿದೆ. ಇನ್ನು ಮುಂದೆ ಎಲ್ಲಾ ಕಚೇರಿ ಹಾಗೂ ಇತರೆ ವಾಣಿಜ್ಯ ವ್ಯವಹಾರ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಮಾಡತಕ್ಕದ್ದೆಂದು ತಿಳಿಪಡಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವಿಕೆಯನ್ನ ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಿಕೆಯನ್ನು ಮತ್ತೊಮ್ಮೆ ಕಡ್ಡಾಯಗೊಳಿಸಲಾಗಿದ್ದು ಹಾಗೂ ಯಾವುದೇ ಕಚೇರಿಗಳಿಗೆ ಸಾರ್ವಜನಿಕರು ಮಾಸ್ಕ್ ಇಲ್ಲದೆ ಪ್ರವೇಶಿಸುವುದನ್ನು ನಿರ್ಬಂಧಿಸಲಾಗಿದೆ. ತಪ್ಪಿದ್ದಲ್ಲಿ ದಂಡ ವಿಧಿಸಲಾಗುವುದೆಂದು ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸಿದೆ. ಇದು ಜಿಲ್ಲಾಡಳಿತದ ಆದೇಶದ ಮೇರೆಗೆ ಪುರಸಭೆ ಕುಮಟಾ, ಆರೋಗ್ಯ ಇಲಾಖೆ ಕುಮಟಾ ಮತ್ತು ತಾಲೂಕು ಆಡಳಿತದ ಜಂಟಿ ಸಾರ್ವಜನಿಕ ಪ್ರಕಟಣೆಯಾಗಿರುತ್ತದೆ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಪುಣ್ಯ ಸ್ಮರಣೆ ನಿಮಿತ್ತ ಕೋವಿಡ್ನ ವಿಷಮ ಪರಿಸ್ಥಿತಿಯಲ್ಲಿ ಜಿಲ್ಲೆಯ ಸೋಂಕಿತರಿಗೆ ನೆರವಾಗಲೆಂದು ಮಾಜಿ ಸಚಿವರು, ಹಳೆಯಾಳದ ಹಾಲಿ ಶಾಸಕರು ಮತ್ತು ನಮ್ಮೆಲ್ಲರ ನಾಯಕರು, ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ RV ದೇಶಪಾಂಡೆ ಅವರು ಮತ್ತು ಅವರ ಪುತ್ರ ಕಾಂಗ್ರೆಸ್ ಯುವ ಮುಖಂಡ ಪ್ರಶಾಂತ್ ದೇಶಪಾಂಡೆ ಅವರು ತಮ್ಮ VR ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ 100 ಜಂಬೋ ಆಕ್ಸಿಜನ್ ಸಿಲಿಂಡರ್ಗಳನ್ನು ಜಿಲ್ಲಾಡಳಿತಕ್ಕೆ ನೀಡಿದ್ದಾರೆ. ಕೊರೋನಾ ವಾರಿಯರ್ಸ್ಗಳ ರಕ್ಷಣೆಗಾಗಿ 25,000 ಜಿಂಕ್ ಮಾತ್ರೆಗಳು, 5,000 N95 ಮಾಸ್ಕ್ಗಳು, 1,500 PPE ಕಿಟ್ಗಳನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶ್ರೀ ಭೀಮಣ್ಣ ನಾಯ್ಕ ಅವರ ಮೂಲಕ ಎಲ್ಲಾ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಿಗೆ ಪೂರೈಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಜಿಲ್ಲೆಯ ಸೋಂಕಿತರಿಗೆ ಮತ್ತು ಕೊರೋನಾ ವಾರಿಯರ್ಸ್ಗಳ ರಕ್ಷಣೆಗಾಗಿ ನೆರವು ನೀಡಿದ ಶ್ರೀ RV ದೇಶಪಾಂಡೆ ಅವರಿಗೆ ಹಾಗೂ ಅವರ ಪುತ್ರ ಪ್ರಶಾಂತ್ ದೇಶಪಾಂಡೆ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಕೃತಜ್ಞತೆ ಸಲ್ಲಿಸುವವರು ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿ, ಮಾಜಿ ಶಾಸಕರು, ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ, ಶ್ರೀ VL ನಾಯ್ಕ್, ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಕುಮಟಾ, ಶ್ರೀ ಹೊನ್ನಪ್ಪ ನಾಯಕ, ಕಾಂಗ್ರೆಸ್ ಹಿರಿಯ ಮುಖಂಡರು ಕುಮಟಾ, ಶ್ರೀ ನಾಗೇಶ್ ನಾಯ್ಕ್ ಕಲಬಾಗ್, ಕಾಂಗ್ರೆಸ್ ಮುಖಂಡರು ಕುಮಟಾ, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಕುಮಟಾ. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲರ್ಸ್ ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ IGI ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಆ್ಯಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡ ಏಕೆ? ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನು ಖರೀದಿಸಲು ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಹಿಂದೆ ಭೇಟಿ ನೀಡಿ. Quality, creativity, technology. Choice is yours. Swagat Jewelers.
25ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ವಜ್ರ, ಜೇಮ್ಸ್ ಸ್ಟೋನ್ಸ್, ಬಂಗಾರದ ಆಭರಣಗಳು, ಬೆಳ್ಳಿಯ ಆಭರಣಗಳು, ಆಲ್ ಇನ್ ಒನ್ ಶಾಪ್ ಸ್ವಾಗತ್ ಜ್ಯುವೆಲರ್ಸ್. ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆ. ಸ್ವರ್ಣಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳು, ವೇಸ್ಟೇಜ್ ಮತ್ತು ಮಜೂರಿಯಲ್ಲಿ ವಿಶೇಷ ರಿಯಾಯಿತಿ. ಇದು ಸೀಮಿತ ಅವಧಿಯ ಕೊಡುಗೆ. ಹಿಂದೆ ಭೇಟಿ ನೀಡಿ ಸ್ವಾಗತ್ ಜ್ಯುವೆಲರ್ಸ್. ಚಿನ್ನ ಖರೀದಿಸುವ ಮೊದಲು ಸ್ವಾಗತ್ ಜ್ಯುವೆಲರ್ಸ್ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸ್ವಾಗತ್ ಜ್ಯುವೆಲರ್ಸ್, ನಂಬರ್ 1277 ಕುಟೀನೋ ರೋಡ್, ಕಾರವಾರ. ಫೋನ್ ನಂಬರ್ 221169. ಜಿಲ್ಲಾ ಕೌಶಲಾಭಿವೃದ್ಧಿ ಅಧಿಕಾರಿಗಳ ಕಾರ್ಯಾಲಯ, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ. ಪ್ರಕಟಣೆ: ಉಚಿತ ತರಬೇತಿಗಾಗಿ ಅರ್ಜಿ ಆಹ್ವಾನ. ಕೋವಿಡ್-19 ಸಾಂಕ್ರಾಮಿಕ ರೋಗವು ಸಂಪೂರ್ಣ ದೇಶವನ್ನು ಆವರಿಸಿಕೊಂಡಿದ್ದು, ಆರೋಗ್ಯ ವಲಯಗಳಲ್ಲಿ ಕಾರ್ಯನಿರ್ವಹಿಸಲು ಸಾಕಷ್ಟು ನುರಿತ ಆರೋಗ್ಯ ತಂತ್ರಜ್ಞರ ಅವಶ್ಯಕತೆ ಇರುತ್ತದೆ. ಅದರಂತೆ ಆರೋಗ್ಯ ವಲಯವನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಆರೋಗ್ಯ ತಂತ್ರಜ್ಞರಿಗೆ ಸೂಕ್ತ ರೀತಿಯಲ್ಲಿ ತರಬೇತಿ ನೀಡುವುದು ಅವಶ್ಯಕವಾಗಿರುತ್ತದೆ. ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ನಿರ್ದೇಶನದಂತೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯ ಅಡಿಯಲ್ಲಿ ಜಿಲ್ಲಾ ಕೌಶಲ್ಯ ಮಿಷನ್, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಇವರಿಂದ ಈ ಕೆಳಗೆ ನಮೂದಿಸಿದ ಕೌಶಲ್ಯಾಧಾರಿತ ತರಬೇತಿಯನ್ನು ಉಚಿತವಾಗಿ ನೀಡಲಾಗುವುದು. ಎಸ್ಎಸ್ಎಲ್ಸಿ ಪಾಸಾದ ಯುವಕ ಯುವತಿಯರಿಗೆ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ GDA, ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ಅಡ್ವಾನ್ಸ್ಡ್ ಕ್ರಿಟಿಕಲ್ ಕೇರ್, ಹೋಮ್ ಹೆಲ್ತ್ ಏಡ್, ಮೆಡಿಕಲ್ ಇಕ್ವಿಪ್ಮೆಂಟ್ ಟೆಕ್ನಾಲಜಿ ಅಸಿಸ್ಟೆಂಟ್, ITI ಡಿಪ್ಲೊಮಾ ಪಾಸಾದವರಿಗೆ ಆದ್ಯತೆ ಹಾಗೂ PUC ಸೈನ್ಸ್ ಪಾಸಾದ ಯುವಕ ಯುವತಿಯರಿಗೆ ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಿಷಿಯನ್, ಬೇಸಿಕ್ ಲ್ಯಾಬೊರೇಟಮಿಸ್ಟ್, ಮೆಡಿಕಲ್ ರೆಕಾರ್ಡ್ ಅಸಿಸ್ಟೆಂಟ್. ಮೇಲ್ಕಂಡ ವೃತ್ತಿ ತರಬೇತಿಗಳು ಅಲ್ಪಾವಧಿಯದಾಗಿದ್ದು, ತರಬೇತಿಯನ್ನ ಜಿಲ್ಲಾಸ್ಪತ್ರೆ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ನೀಡಬಹುದಾಗಿರುತ್ತದೆ. ಕಾರಣ: 18 ರಿಂದ 45 ವರ್ಷ ವಯೋಮಿತಿಯಲ್ಲಿ ಆಸಕ್ತಾರ್ಹ ಅಭ್ಯರ್ಥಿಗಳು ದಿನಾಂಕ 31/5/2021 ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳ ಕಚೇರಿ ಸಿಬ್ಬಂದಿಗಳ ಮೊಬೈಲ್ಗಳಿಗೆ ಕರೆ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಬಹುದು. ಮೊಬೈಲ್ ಸಂಖ್ಯೆ 8296587095 ಹಾಗೂ 7975633671 ಮತ್ತು 9480500319 ಅಥವಾ ಈ ಕೆಳಕಂಡ ಇಮೇಲ್ ಐಡಿಗೆ ಕಳುಹಿಸಬಹುದು ಅಥವಾ ಗೂಗಲ್ ಲಿಂಕ್ನಲ್ಲಿ ಭರ್ತಿ ಮಾಡಬಹುದು ಹಾಗೂ QR ಕೋಡ್ನಲ್ಲಿ ಸ್ಕ್ಯಾನ್ ಮಾಡಿ ನೋಂದಾಯಿಸಬಹುದೆಂದು DT ನಾಯ್ಕ್ ಜಿಲ್ಲಾ ಕೌಶಲಾಭಿವೃದ್ಧಿ ಅಧಿಕಾರಿಗಳು, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಅವರು ತಿಳಿಸಿರುತ್ತಾರೆ. ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಅವರು ಶುಕ್ರವಾರ ಶಿರಸಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಇಂತಹ ಕಠಿಣ ಕಾಲದಲ್ಲಿ ಮಾನವನಾಗಿ ಬಾಳಬೇಕು ಎಂದರು. ವೈದ್ಯರ ಕೊರತೆ ಸಾಕಷ್ಟಿದ್ದರೂ ಸರ್ಕಾರ ಗಮನ ಹರಿಸುತ್ತಿಲ್ಲ. ಕೊರೋನಾ ರೋಗ ರಾಜ್ಯಕ್ಕೆ ಅಪ್ಪಳಿಸಿ 1.5 ವರ್ಷ ಕಳೆದರೂ ಸರ್ಕಾರ ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಇಂತಹ ಕಠಿಣ ಕಾಲದಲ್ಲಿ ಮಾನವನಾಗಿ ಬಾಳಬೇಕು ಎಂದು ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಹೇಳಿದರು. ಕೊರೋನಾ ಸಂದರ್ಭದಲ್ಲಿ ಎಲ್ಲಾ ವರ್ಗದ ಜನರಿಗೂ ತೊಂದರೆಯಾಗಿದೆ. ಕೊರೋನಾ ಕಿಟ್ಗಳ ಮೇಲೆ ಭಾರಿ ಪ್ರಮಾಣದ ತೆರಿಗೆ ಹಾಕುತ್ತಿದ್ದಾರೆ. ಜಿಲ್ಲೆಯಲ್ಲಿ ವೈದ್ಯರ ಕೊರತೆ ಸಾಕಷ್ಟಿದೆ. ಯಾರು ಕಷ್ಟದಲ್ಲಿದ್ದಾರೋ ಅಂತವರ ಸಹಾಯಕ್ಕೆ ನಾವು ಹೋಗಬೇಕು, ಅದು ಕರ್ತವ್ಯವೆಂದು ತಿಳಿಯಬೇಕು. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸರ್ಕಾರ ನೊಂದವರ ಸಹಾಯಕ್ಕೆ ಬರುತ್ತಿಲ್ಲ. ಕೊರೋನಾ ರಾಜ್ಯಕ್ಕೆ ಅಪ್ಪಳಿಸಿ 1.5 ವರ್ಷಗಳಾದರೂ ಸರ್ಕಾರ ಮಾತ್ರ ವೈದ್ಯರ ಕೊರತೆಯನ್ನು ನೀಗಿಸಲು ವಿಫಲವಾಗಿದೆ. ಇಂತಹ ಸಮಯದಲ್ಲಿ ಸರ್ಕಾರದ ನಿರ್ಣಯಗಳು ಕ್ರಮಬದ್ಧವಾಗಿರಬೇಕು. ಸರ್ಕಾರ ಪರಸ್ಪರ ಚರ್ಚಿಸಿ ನಿರ್ಣಯಗಳನ್ನು ಕೈಗೊಳ್ಳಬೇಕು. ಕೊರೋನಾ ನಿಯಂತ್ರಣ ಯಾವುದೇ ಪಕ್ಷದಿಂದ ಆಗುವ ಕೆಲಸವಲ್ಲ, ಬದಲಿಗೆ ನಾವೆಲ್ಲರೂ ಜೊತೆಯಾಗಿ ಹೋರಾಡಿದರೆ ಮಾತ್ರ ಸಾಧ್ಯ. ಕೊರೋನಾ ಭಯ ಜನರಲ್ಲಿ ಕಾಣುತ್ತಿಲ್ಲ. ದಿನದಿಂದ ದಿನಕ್ಕೆ ಇಂಧನ ಸೇರಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿದೆ. ಸರ್ಕಾರದ ಕೆಲವು ನಿರ್ಧಾರಗಳು ತಪ್ಪಾಗಿದೆ, ಅದನ್ನು ನಾವು ಖಂಡಿಸುತ್ತೇವೆ. ವ್ಯಾಕ್ಸಿನ್ಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಾಗಿದೆ. ರೈತರು ಬೆಳೆದ ಬೆಳೆಗಳನ್ನು ಮಾರಾಟ ಮಾಡಲಾಗದೆ ಒದ್ದಾಡುತ್ತಿದ್ದಾರೆ. ಸರ್ಕಾರ ಘೋಷಣೆ ಮಾಡಿದ ಪರಿಹಾರದ ಮೊತ್ತ ಯಾವುದಕ್ಕೂ ಸಾಲುವುದಿಲ್ಲ. ಆ ಹಣವನ್ನು ಪಡೆಯಲು ಸಾಕಷ್ಟು ನಿಬಂಧನೆಗಳನ್ನು ಇಟ್ಟಿದ್ದು, ಇದರಿಂದ ಫಲಾನುಭವಿಗಳಿಗೆ ಪರಿಹಾರ ಸಿಗಲಿಲ್ಲ. ಸರ್ಕಾರ ತಕ್ಷಣ ಪರಿಹಾರದ ಘೋಷಣೆ ಮಾಡಿದ ಬಗ್ಗೆ ಮರುಪರಿಶೀಲನೆ ಮಾಡಬೇಕು. ಕೊರೋನಾ ಟೆಸ್ಟ್ ಮಾಡುವುದನ್ನು ಸರ್ಕಾರ ಕಡಿಮೆ ಮಾಡುತ್ತಿದೆ. ಸರ್ಕಾರ ಕೊರೋನಾ ನಿಯಂತ್ರಣ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಕಾರ್ಮಿಕ ನಿಧಿಯಿಂದ ಹಣ ಬಿಡುಗಡೆ ಮಾಡುತ್ತಿದ್ದಾರೆ. ಕೊರೋನಾ ವಾರಿಯರ್ಸ್ಗಳು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದಾರೆ ಎಂದರು. ಸರ್ಕಾರದಿಂದ ಯಾವುದೇ ರೀತಿಯ ಪ್ರಯತ್ನ ಜಿಲ್ಲೆಗೆ ಆಗುತ್ತಿಲ್ಲ. ಆರೋಗ್ಯ ಮತ್ತು ಶಿಕ್ಷಣ ಅತಿ ಅವಶ್ಯಕ, ಆಗ ದೇಶ ಅಭಿವೃದ್ಧಿ ಕಾಣಲು ಸಾಧ್ಯ. ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಪತ್ರಗಳನ್ನು ಬರೆದಿದ್ದೇನೆ, ಆದರೂ ಪತ್ರಗಳಿಗೆ ಸ್ಪಂದಿಸಿಲ್ಲ. ಸರ್ವ ಪಕ್ಷಗಳ ಸಭೆ ಕರೆದು ಒಂದು ನಿಯೋಗ ಮಾಡಬಹುದಿತ್ತು, ಅದನ್ನು ಸಹ ಸರ್ಕಾರ ಮಾಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ತದನಂತರ ಪ್ರಶಾಂತ್ ದೇಶಪಾಂಡೆ ಮಾತನಾಡಿ, ಎಲ್ಲಾ ತಾಲೂಕುಗಳಲ್ಲಿ ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 13,000 ಮಾಸ್ಕ್ಗಳನ್ನು ಈಗಾಗಲೇ ವಿತರಿಸಿದ್ದೇವೆ. ಅಗತ್ಯವಿರುವ ಮಾತ್ರೆಗಳನ್ನು ಆಸ್ಪತ್ರೆಗಳಿಗೆ ಕಾಂಗ್ರೆಸ್ ವತಿಯಿಂದ ವಿತರಣೆ ಮಾಡಲಿದ್ದೇವೆ. ಅದಲ್ಲದೆ ವೈಯಕ್ತಿಕವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಶ್ರಮಿಸುತ್ತಿದ್ದಾರೆ. ಕಷ್ಟದ ಸಮಯದಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಕೆಲಸ ಮಾಡುತ್ತಿದ್ದಾರೆ. ಅಧಿಕಾರದ ಚುಕ್ಕಾಣಿ ಹಿಡಿದ ಬಿಜೆಪಿ ಸರ್ಕಾರ ಜನರ ಪರ ಕೆಲಸ ಮಾಡುತ್ತಿಲ್ಲ. ಬಿಜೆಪಿ ಪಕ್ಷ ಸಾಮಾಜಿಕ ಜಾಲತಾಣದ ಪಕ್ಷವಾಗಿದೆ. ಕರ್ತವ್ಯವೆಂಬುದು ಭಾವಿಸಿ ಕೆಲಸ ಮಾಡಿ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ್, ಜಗದೀಶ್ ಗೌಡ, ಸಂತೋಷ್ ಶೆಟ್ಟಿ, ದೀಪಕ್ ದೊಡ್ಡೂರು, ಬಸವರಾಜ್ ದೊಡ್ಮನಿ ಸೇರಿ ಹಲವರು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್, ಶಿರಸಿ. ತಾಲೂಕಿಗೆ ಅತ್ಯವಶ್ಯಕವಾಗಿ ಬೇಕಿದ್ದ 2 ಆಂಬ್ಯುಲೆನ್ಸ್ಗಳನ್ನು ತಮ್ಮ ಪ್ರದೇಶಾಭಿವೃದ್ಧಿ ಅನುದಾನ ಅಡಿಯಲ್ಲಿ ಶಾಸಕಿ ರೂಪೇಣ ನಾಯ್ಕ ಅವರು ಒದಗಿಸಿಕೊಟ್ಟರು. ತಾಲೂಕಾಸ್ಪತ್ರೆ ಆವರಣದಲ್ಲಿ ಶುಕ್ರವಾರ ಆರೋಗ್ಯ ಸೇವೆಗೆ ಚಾಲನೆ ನೀಡಿದರು.
ತಮ್ಮ ಕ್ಷೇತ್ರಾಭಿವೃದ್ಧಿ ಯೋಜನೆಯ ಒಟ್ಟು ಅಂದಾಜು 1 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕಾರವಾರ ಹಾಗೂ ಅಂಕೋಲಾ ಸೇರಿ ಒಟ್ಟು 4 ಹೊಸ ಆಂಬ್ಯುಲೆನ್ಸ್ ಖರೀದಿಸಿ ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಿದರು. ಭೌಗೋಳಿಕವಾಗಿ ವಿಸ್ತಾರವಾಗಿರುವ ಅಂಕೋಲಾದಲ್ಲಿ ನಾನಾ ಕಾರಣದಿಂದ ಅನಾರೋಗ್ಯ ಮತ್ತಿತರ ತುರ್ತು ಪರಿಸ್ಥಿತಿಯಲ್ಲಿ ಜನತೆ ಹಲವು ಬಾರಿ ಸುಸಜ್ಜಿತ ಆಂಬ್ಯುಲೆನ್ಸ್ ಸೇವೆ ದೊರೆಯದೆ ಪರದಾಡುತ್ತಿದ್ದುದನ್ನು ಗಮನಿಸಿದ್ದ ಶಾಸಕರು ಪ್ರೇರಣೆ ತನ್ನ ಮತಕ್ಷೇತ್ರದ ಜನತೆಗೆ ಅನುಕೂಲ ಒದಗಿಸಲು ಅತ್ಯಾಧುನಿಕ ವೆಂಟಿಲೇಟರ್, ಆಕ್ಸಿಜನ್ ಮತ್ತಿತರ ವೈದ್ಯಕೀಯ ಸೌಲಭ್ಯಗಳುಳ್ಳ 2 ಆಂಬ್ಯುಲೆನ್ಸ್ಗಳನ್ನು ಅಂಕೋಲಾ ತಾಲೂಕಿಗೆ ಒದಗಿಸಿಕೊಟ್ಟಂತಾಗಿದೆ. ಶುಕ್ರವಾರ ಕಾರವಾರ ನಗರ ಹಾಗೂ ಗ್ರಾಮಾಂತರ ಭಾಗಗಳಿಗೆ 2 ಆಂಬ್ಯುಲೆನ್ಸ್ ಸೇವೆ ಆರಂಭಿಸಿದ ಶಾಸಕರು ಪ್ರೇರಣೆ ಅಂಕೋಲಾಕ್ಕೂ 2 ಹೊಸ ಆಂಬ್ಯುಲೆನ್ಸ್ ನೀಡಿ ಜನಪರ ಕಾಳಜಿ ತೋರಿಸಿದ್ದಾರೆ. ಅಂಕೋಲಾ ಪಟ್ಟಣಕ್ಕೆ ನೀಡಿರುವ ತಾಲೂಕಾ ಕೇಂದ್ರ ವ್ಯಾಪ್ತಿಯಲ್ಲಿ ಒಂದು ಸುಸಜ್ಜಿತ ಆಂಬ್ಯುಲೆನ್ಸ್, ಗ್ರಾಮೀಣ ವ್ಯಾಪ್ತಿಯ ರಾಮನಗುಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇನ್ನೊಂದು ಆಂಬ್ಯುಲೆನ್ಸ್ ಅನ್ನು ನೀಡಲಾಗಿದ್ದು, ಈ 2 ಆಂಬ್ಯುಲೆನ್ಸ್ಗಳ ಸೇವೆ ಶುಕ್ರವಾರದಿಂದ ಜನಸೇವೆಗೆ ದೊರೆತಂತಾಗಿದೆ. ಅಂಕೋಲಾ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ಆಂಬ್ಯುಲೆನ್ಸ್ ವಾಹನದ ಚಾವಿ ಹಾಗೂ ಕಾಗದ ಪತ್ರಗಳನ್ನು ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಲಾಯಿತು. ರೂಪಾಲಿ ಅವರ ಕಾರ್ಯಕ್ಕೆ ತಾಲೂಕು ಆಸ್ಪತ್ರೆಯ ಪರವಾಗಿ ಹಾರ ಹಾಕಿ ಗೌರವಿಸಲಾಯಿತು. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶರದ್ ನಾಯಕ್, ತಹಶೀಲ್ದಾರ್ ಉದಯ್ ಕುಮಾರ್ ಕೋವಿಡ್ ಕಷ್ಟ ಕಾಲದಲ್ಲಿ ಆಂಬ್ಯುಲೆನ್ಸ್ ಸೇವೆ ಒದಗಿಸಿದ ಕುರಿತು ಶಾಸಕಿ ಕುರಿತು ಮೆಚ್ಚುಗೆ ಮಾತನಾಡಿ ತಮ್ಮ ಇಲಾಖೆಗಳ ಪರವಾಗಿ ಅಭಿನಂದಿಸಿದರು. ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಿ ಶಾಸಕಿ ರೂಪಾ ನಾಯಕ್ ಮಾತನಾಡಿದರು. ಆಂಬ್ಯುಲೆನ್ಸ್ ಅನ್ನ ರಾಮನಗುಳಿ ಗ್ರಾಮೀಣ ಭಾಗದವರಿಗೆ ತುಂಬಾನೇ ಕಠಿಣ ಪರಿಸ್ಥಿತಿಯಲ್ಲಿ ಜೀವನವನ್ನು ನಡೆಸ್ತಾ ಇರುವಂತರು ಗ್ರಾಮೀಣ ಭಾಗದವರು. ಸಮೀಪ ಅಂದ್ರೆ ಯಾವುದೋ ಒಂದು ಥರದ ಜನರಿಗೆ ಏನೋ ಅನಾಹುತ ಆದರೆ ಏನೋ ಆದರೂ ಕೂಡ ಒಂದು ಸಿವಿಲ್ ಹಾಸ್ಪಿಟ್ಲಿಗೆ ತಗೊಂಡು ಬರುವಂಗೆ ತಾಲೂಕು ಹಾಸ್ಪಿಟ್ಲಿಗೆ ತಗೊಂಡು ಬರುವಂಥ ಹಂತದಲ್ಲೂ ಕೂಡ ಅವರ ಹತ್ರ ಒಂದು ವೆಹಿಕಲ್ ಇರಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ರಾಮನಗುಳಿಯಲ್ಲಿ ನಮ್ಮ ಯಲ್ಲಾಪುರದಿಂದ ಬರಬೇಕು ಅನೇಕ ಗಾಡಿಗಳು ಆಕ್ಸಿಡೆಂಟ್ ಆಗುವುದನ್ನು ನೋಡಿದ್ದೇವೆ. ಕರೋನಾದಲ್ಲಿ ನಾವು ಸತ್ತವರನ್ನು ನೋಡಿದ್ದೇವೆ. ಯಾರು ಹೋಗ್ಲಿಕ್ಕೂ ಅಥವಾ ಎಮರ್ಜೆನ್ಸಿಯಲ್ಲಿ ತಗೊಂಡು ಬರಲಿಕ್ಕೆ ಅವನು ವಾಹನ ಇರಲಿಲ್ಲ. ಇವತ್ತು ನಾನು ಅಲ್ಲಿ ಆಕ್ಸಿಜನ್ ಒಂದು ಆಂಬ್ಯುಲೆನ್ಸನ್ನು ರಾಮನಗುಳಿ ಭಾಗಕ್ಕೆ ಒಂದು ಕೊಟ್ಟಿರ್ತೇನೆ. ಬಂಧುಗಳೇ, ನಮ್ಮ ಸಾರ್ವಜನಿಕ ಜನರಿಗೆ ಇಷ್ಟೇ ಹೇಳೋದು ನಾನು, ದಯವಿಟ್ಟು ಈ ಕೊರೋನಾ ಮಹಾಮಾರಿ ರೋಗ ನಾವು ನೀವೆಲ್ಲರೂ ಕೂಡಿ ಓಡಿಸ್ಬೇಕು. ಯಾಕಂದರೆ ಸರ್ಕಾರ ಆದಷ್ಟು ಮಟ್ಟಿಗೆ ಇವತ್ತು ಶಾಸಕರ ಪ್ರದೇಶಾಭಿವೃದ್ಧಿಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಆಂಬ್ಯುಲೆನ್ಸನ್ನು ನಾವು ಕೊಟ್ಟಿದ್ದೇವೆ. ನಾವು ಯಾತಕ್ಕೆ ಇದು ಇಲ್ಲಿ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಈ ಒಂದು ಆಂಬ್ಯುಲೆನ್ಸ್ ನಾನು 4 ದಿವಸದಲ್ಲಿ ಈಗ ವೆಂಟಿಲೇಟರ್ ಆಂಬ್ಯುಲೆನ್ಸ್ ನಾವು ಬೇಗನೆ ಕೊಡಬೇಕಂತ 4 ದಿವಸದಲ್ಲಿ ರೆಡಿ ಮಾಡಿಸಿದ್ದೀವಿ. ಅದು ಚೆನ್ನೈಗೆ ಹೋಯಿತು. ಚೆನ್ನೈ ನಂತರ ಬೆಂಗಳೂರಿಗೆ ನಾವು ಇಸ್ರೇಲ್ನಿಂದ ಸಹ ನಾನು ಅದಕ್ಕೆ ಸಾಮಾನುಗಳನ್ನು ತರಿಸಿ ಹಾಕಿದ್ದೇವೆ. 4 ದಿವಸದಲ್ಲಿ ನಮ್ಮವರೇ ಡಿವೈಎಸ್ಪಿ ಅರವಿಂದ್ ಕಲ್ಗುಜ್ಜಿ, ಸಿಪಿಐ ಕೃಷ್ಣ ನಾಯಕ್, ಪಿಎಸ್ಐ ಇಸಿ ಸಂಪತ್, ತಾಲೂಕು ಪಂಚಾಯತ್ ಇಒ ಪಿವೈ ಸಾವಂತ್, ಪುರಸಭೆ ಮುಖ್ಯಾಧಿಕಾರಿ ಬಿ ಪ್ರಹ್ಲಾದ್, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯ ಬಾಲಕೃಷ್ಣ ನಾಯ್ಕ್, ತಾಲೂಕು ಆಸ್ಪತ್ರೆ ಆಡಳಿತಾಧಿಕಾರಿ, ತಾಲೂಕು ಆರೋಗ್ಯಾಧಿಕಾರಿ ಸೇರಿದಂತೆ ಇತರೆ ವೈದ್ಯರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಅಂಕೋಲಾ. ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ 4 ಆಂಬ್ಯುಲೆನ್ಸ್ಗಳನ್ನು ಖರೀದಿಸಿರುವ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾ ನಾಯ್ಕ್ ಅವರು ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಿದರು. ಅವರು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಂಬ್ಯುಲೆನ್ಸ್ಗಳ ಸೇವೆಗೆ ಚಾಲನೆ ನೀಡಿದರು. ಜಿಲ್ಲಾ ಕೇಂದ್ರ ಕಾರವಾರದಲ್ಲಿರುವ ಮೆಡಿಕಲ್ ಕಾಲೇಜಿನ ಕೊರೋನಾ ವಾರ್ಡ್ ಸದ್ಯ ಇಡೀ ಜಿಲ್ಲೆಯಲ್ಲಿ ಗಂಭೀರ ಪರಿಸ್ಥಿತಿಯಲ್ಲಿರುವ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ಕೊಡುವ ಸ್ಥಳವಾಗಿದೆ. ಇನ್ನು ಕೊರೋನಾ ಸೋಂಕಿತರನ್ನ ಮನೆಯಿಂದ ಆಸ್ಪತ್ರೆಗೆ ಕರೆದುಕೊಂಡು ಬರುವ ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಂಭೀರವಾದರೆ ನೆರೆ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗೆ ತೆರಳಲು ಆಂಬ್ಯುಲೆನ್ಸ್ಗಳ ಕೊರತೆ ಎದ್ದು ಕಾಣುತ್ತಿತ್ತು. ಅದರಲ್ಲೂ ಉಸಿರಾಟ ಸಮಸ್ಯೆ ತೀವ್ರಗತಿಯಲ್ಲಿರುವಾಗ ಸೋಂಕಿತರಿಗೆ ವೆಂಟಿಲೇಟರ್ ಆಂಬ್ಯುಲೆನ್ಸ್ ಅಗತ್ಯವಾಗಿದ್ದರೂ ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ವೆಂಟಿಲೇಟರ್ ಆಂಬ್ಯುಲೆನ್ಸ್ ಇರಲಿಲ್ಲ. ರೋಗಿಗಳನ್ನು ಕರೆದುಕೊಂಡು ಹೋಗಲು ನೆರೆಯ ಗೋವಾ ರಾಜ್ಯದಿಂದ ಜಿಲ್ಲೆಗೆ ವೆಂಟಿಲೇಟರ್ ಆಂಬ್ಯುಲೆನ್ಸ್ ಬರಬೇಕಿತ್ತು. ಇನ್ನು ಕೆಲ ಸಂದರ್ಭದಲ್ಲಿ ಉಡುಪಿ, ಮಂಗಳೂರಿನ ಖಾಸಗಿ ಆಸ್ಪತ್ರೆಗಳೇ ತನ್ನ ವೆಂಟಿಲೇಟರ್ ಆಂಬ್ಯುಲೆನ್ಸ್ ಅನ್ನು ಜಿಲ್ಲೆಗೆ ಕಳುಹಿಸಿ ರೋಗಿಗಳನ್ನು ತಮ್ಮ ಆಸ್ಪತ್ರೆಗೆ ಕರೆಸಿಕೊಂಡು ಹೋಗುವ ಘಟನೆಗಳು ನಡೆದಿತ್ತು. ಆಂಬ್ಯುಲೆನ್ಸ್ ಸಮಸ್ಯೆ ಬಗ್ಗೆ ಶಾಸಕಿ ರೂಪಾ ನಾಯ್ಕ್ ಗಮನಕ್ಕೆ ಹಲವರು ತಂದಿದ್ದರು. ಕಳೆದ ಬಾರಿಯೇ ಕೊರೋನಾ ಮರಣ ಅಲೆ ಇರುವ ವೇಳೆಯಲ್ಲಿ ಜಿಲ್ಲೆಯಲ್ಲಿ ಪ್ರತಿ ಶಾಸಕರು ಮತ್ತು ಶಾಸಕರ ನಿಧಿ ಅನುದಾನದಲ್ಲಿ ಒಂದು ಆಂಬ್ಯುಲೆನ್ಸ್ ಖರೀದಿ ಮಾಡಲು ನಿರ್ಧರಿಸಿದ್ದರು. ಆದರೆ ತಾಂತ್ರಿಕ ಕಾರಣದಿಂದ ಇದು ಸಾಧ್ಯವಾಗಿರಲಿಲ್ಲ. ಈ ಬಾರಿ ಇಂತಹ ಸಮಸ್ಯೆ ಎದುರಾಗದಂತೆ ಶಾಸಕಿ ಆಸಕ್ತಿ ವಹಿಸಿ ತಮ್ಮ ಶಾಸಕ ನಿಧಿ ಅನುದಾನವನ್ನು ಬಳಸಿ ತಕ್ಷಣ 4 ಆಂಬ್ಯುಲೆನ್ಸ್ಗಳನ್ನು ತರಿಸುವ ಮೂಲಕ ಜನರ ಸಮಸ್ಯೆಗೆ ಸ್ಪಂದಿಸಿದ್ದಾರೆ. ತಲಾ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ 4 ಆಂಬ್ಯುಲೆನ್ಸ್ಗಳನ್ನು ಖರೀದಿಸಿದ್ದು, 2 ಆಂಬ್ಯುಲೆನ್ಸ್ ಸದಾ ಆಕ್ಸಿಜನ್ ಆಂಬ್ಯುಲೆನ್ಸ್ಗಳಾಗಿದ್ದರೆ 12 ಆಂಬ್ಯುಲೆನ್ಸ್ ವೆಂಟಿಲೇಟರ್ ಇರುವ ಆಂಬ್ಯುಲೆನ್ಸ್ಗಳಾಗಿವೆ. ವೆಂಟಿಲೇಟರ್ ಇರುವ 2 ಆಂಬ್ಯುಲೆನ್ಸ್ಗಳಿಗೆ 10 ಲಕ್ಷ ಹೆಚ್ಚುವರಿ ಖರ್ಚು ಮಾಡಲಾಗಿದೆ. ಕಾರವಾರ ಜಿಲ್ಲಾಸ್ಪತ್ರೆ ಹಾಗೂ ಅಂಕೋಲಾ ತಾಲೂಕು ಆಸ್ಪತ್ರೆಗಳಿಗೆ ವೆಂಟಿಲೇಟರ್ ಆಂಬ್ಯುಲೆನ್ಸ್ಗಳನ್ನು ನೀಡಲಿದ್ದು, ಈ ಆಂಬ್ಯುಲೆನ್ಸ್ಗಳ ನಿರ್ವಹಣೆಯನ್ನು ಆರೋಗ್ಯ ಇಲಾಖೆ ವಹಿಸಿದ್ದು, ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಿಯಾಂಗ ಅವರ ಸಮ್ಮುಖದಲ್ಲಿ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ಗಳನ್ನು ಶಾಸಕಿ ಹಸ್ತಾಂತರ ಮಾಡಿದರು. ಈ ವೇಳೆ ಮಾತನಾಡಿದ ಶಾಸಕಿ ರೂಪಾ ನಾಯ್ಕ್, ವೆಂಟಿಲೇಟರ್ ಹಾಗೂ ಆಕ್ಸಿಜನ್ ಆಂಬ್ಯುಲೆನ್ಸ್ಗಳು ಈ ಕೊರೋನಾ ಸಂದರ್ಭದಲ್ಲಿ ಅಗತ್ಯವಿದ್ದವು. ಈ 4 ಆಂಬ್ಯುಲೆನ್ಸ್ಗಳಿಂದ ತುರ್ತು ಸಂದರ್ಭದಲ್ಲಿ ಜನರಿಗೆ ನೆರವಾಗಬಹುದು ಎಂಬ ವಿಶ್ವಾಸವಿದೆ ಎಂದರು.
ಕ್ಷೇತ್ರಕ್ಕೆ ನನ್ನ ಕಾರವಾರ ಅಂಕೋಲಕ್ಕೆ ಕೊಡ್ತಾ ಇದ್ದೇನೆ. 2 ಸುಸಜ್ಜಿತವಾದ ವೆಂಟಿಲೇಟರ್ಗಳು, ಆಕ್ಸಿಜನ್ ಇನ್ನಿತರ ಸೌಲಭ್ಯಗಳನ್ನು ಹೊಂದಿದಂಥ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೂ ಇಲ್ಲ ಅಂಥ ಒಂದು 2 ಆಂಬ್ಯುಲೆನ್ಸ್ಗಳನ್ನು ಕಾರವಾರ ನಗರಸಭೆ ಆದಂಥ ಮೆಡಿಕಲ್ ಕಾಲೇಜಿಗೆ ಒಂದು, ಅಂಕೋಲ ತಾಲೂಕಾ ಹಾಸ್ಪಿಟ್ಲಿಗೆ ಒಂದು ವೆಂಟಿಲೇಟರ್ 2 ಕೊಡ್ತಾ ಇದ್ದೇನೆ. ಹಾಗೆ ಗ್ರಾಮೀಣ ಭಾಗವಾದ ನಮ್ಮ ಅನೇಕ ಬಡ ಜನರು ಗ್ರಾಮೀಣ ಭಾಗದಲ್ಲಿ ಈ ಆಂಬ್ಯುಲೆನ್ಸ್ ಸಲುವಾಗಿ ಭಾಳ ನೊಂದ್ಕೊಳ್ತಾ ಇದ್ದಾರೆ. ಅಕಸ್ಮಾತಾಗಿ ಅಲ್ಲಿ ಏನೂ ಕೂಡ ಆದರೂ ಕೂಡ ಒಂದು ಆಂಬ್ಯುಲೆನ್ಸ್ ಇರ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾನು ಈ ಹಿಂದೆಯೂ ಕೂಡ ಒಂದು ಕನ್ಸನ್ಕೊಂಡಿದ್ದೆ. ಫಸ್ಟ್ ಬಂದ ನಂತರ MLA ಆದ ತಕ್ಷಣವೇ ನಮ್ಮ ಗ್ರಾಮೀಣದ ಜನರ ಸಲುವಾಗಿ ಆರೋಗ್ಯ ದೃಷ್ಟಿಯಲ್ಲಿ ನಾವು ಅವರಿಗೆ ಆಂಬ್ಯುಲೆನ್ಸನ್ನು ಕೊಡಬೇಕನ್ನೋದು. ಈಗ ಇಂಥ ಒಂದು ಕೊರೋನಾದ ಟೈಮ್ನಲ್ಲಿ ನಾನು ಕಾರವಾರದ ಗ್ರಾಮೀಣ ಪ್ರದೇಶ ಆದಂಥ ಗ್ರಾಮ ಪಂಚಾಯತ್ ಆದಂಥ ದೇವಳಮಕ್ಕಿಯಲ್ಲಿ, ಅಂಕೋಲದ ಗ್ರಾಮ ಪಂಚಾಯತ್ ಆದ ರಾಮನಗುಳಿಯಲ್ಲಿ ನಾವು ಈ ಒಂದು ಆಂಬ್ಯುಲೆನ್ಸ್, ಆಕ್ಸಿಜನ್ ಆಂಬ್ಯುಲೆನ್ಸನ್ನು ಕೊಡ್ತಾ ಇದ್ದೇವೆ. ಟೋಟಲ್ 4 ಖರೀದಿ ಮಾಡಿದ್ದೇವೆ. ಇವತ್ತು ಈ ಕೊರೋನಾದ ಮಹಾಮಾರಿ ರೋಗದಲ್ಲಿ ಜನರು ಬಹಳಷ್ಟು ಜನ ಸಾಯ್ತಾ ಇದ್ದಾರೆ. ಅಕಸ್ಮಾತಾಗಿ ಬೇರೆ ಕಡೆಗೆ ಹೋಗಬೇಕಂದ್ರೂ ಕೂಡ ನಾವು ನಮ್ಮ ಕಾರವಾರ ಹೆಡ್ ಕ್ವಾರ್ಟರ್ಸಿಂದ ನಾವು ಮೆಡಿಕಲ್ ಕಾಲೇಜಿಂದ ಬೇರೆ ಕಡೆಗೆ ಹೋಗಬೇಕಂದ್ರೂ ಕೂಡ ಮಂಗಳೂರಿಗೆ ಸುಮಾರು 280 ಕಿಲೋಮೀಟರ್ ಬೇರೆ ಕಡೆಗೆ ನಾವು ಹಾಸ್ಪಿಟ್ಲಿಗೆ ಹೋಗಬೇಕಾಗ್ತಾ ಇದೆ. ಈ ಕಡೆಗೆ ಹುಬ್ಳಿ ಹೋಗಬೇಕಂದ್ರೂ ಕೂಡ 165 ಕಿಲೋಮೀಟರ್ ತನಕ ನಾವು ಹೊರಗೆ ಹೋಗಬೇಕಾಗ್ತಾ ಇದೆ. ಈ ಕಡೆ ಗೋವಾ ಇದ್ದರೂ ಕೂಡ ನಮಗೆ ಆ ಥರದ ಏನೂ ನಮಗೆ ಸರಿಯಾಗ್ತಾ ಇಲ್ಲ. ಅಲ್ಲಿಯೂ ಕೂಡ ನಾವು ಭಾಳಷ್ಟು ದೂರ ಪಣಜಿಯಲ್ಲಿ 100 ಕಿಲೋಮೀಟರ್ ಹೋಗ್ತಾ ಇರೋದ್ರಿಂದ ನಮ್ಮ ಇಲ್ಲಿಯ ಜನರಿಗೆ ಅವಶ್ಯಕವಾಗಿರುವ ಈ ಆಂಬ್ಯುಲೆನ್ಸನ್ನು ನಾನು ಇವತ್ತು ಆರೋಗ್ಯ ಇಲಾಖೆಗೆ ನಾವು ಹಸ್ತಾಂತರ ಮಾಡಿದ್ದೇವೆ. ನಾವು ಇನ್ನು ಕೊರೋನಾದಂತಹ ತುರ್ತು ಸಂದರ್ಭದಲ್ಲಿ ಶಾಸಕರು ತ್ವರಿತಗತಿಯಲ್ಲಿ ಆಂಬ್ಯುಲೆನ್ಸ್ ತರಿಸಿ ಸಾರ್ವಜನಿಕರ ಸೇವೆಗೆ ನೀಡಿರುವ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಕ್ಯಾನರಾ ಪ್ಲಸ್ ನ್ಯೂಸ್, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಲಾಕ್ಡೌನ್ ನಿಯಮಗಳು ದಿನೇ ದಿನೇ ಬದಲಾಗುತ್ತಿರುವುದು ಜನರನ್ನ ಗೊಂದಲಕ್ಕೀಡು ಮಾಡುವಂತೆ ಮಾಡಿದ್ದು ಎಲ್ಲೆಡೆ ಜನ ಆಕ್ರೋಶ ಹೊರಹಾಕಿದ್ದಾರೆ. ಕೋವಿಡ್ ಮಹಾಮಾರಿ ತನ್ನ ರಣಕ್ಕೆ ಮುಂದುವರಿಸಿದೆ. ಕೊರೋನಾ ನಿಯಂತ್ರಿಸಲು ಸರ್ಕಾರ ಮತ್ತು ಆಯಾ ಜಿಲ್ಲಾಡಳಿತ ಹರಸಾಹಸ ಪಡುತ್ತಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಹೊರಡಿಸಿರುವ ದಿಢೀರ್ ಆದೇಶಕ್ಕೆ ಜನ ಫುಲ್ ಕನ್ಫ್ಯೂಸ್ ಆಗಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳ ಹಿಂದಷ್ಟೇ ಜಿಲ್ಲೆಯಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಲಾಕ್ಡೌನ್ ಸಡಿಲಿಕೆ ನೀಡಲಾಗಿತ್ತು. ಹೀಗಾಗಿ ಜಿಲ್ಲೆಯ ಜನರು ಮಂಗಳವಾರದಂದು ಮಾರುಕಟ್ಟೆಗೆ ಬಂದು ಅಗತ್ಯದ ವಸ್ತುಗಳ ಖರೀದಿ ಮಾಡಿದರು. ಇನ್ನು ಕೆಲವರು ಶುಕ್ರವಾರವಾದ ಇಂದು ಕೂಡ ಸಡಿಲಿಕೆ ಇದೆ ಎಂದು ಮಾರುಕಟ್ಟೆ ಕಡೆ ಆಗಮಿಸಿದರು. ಆದರೆ ನಗರ ಪಟ್ಟಣಕ್ಕೆ ಬಂದ ಜನರಿಗೆ ಫುಲ್ ಶಾಕ್ ಆದಿತ್ತು. ಎಲ್ಲೆಡೆಯೂ ಬಂದಾಗಿ ನಿನ್ನೆ ಸಂಜೆ ಜಿಲ್ಲಾಡಳಿತ ಇನ್ನೊಂದು ಆದೇಶ ಮಾಡಿ ಶುಕ್ರವಾರದಿಂದ ಭಾನುವಾರದವರೆಗೆ ಸಂಪೂರ್ಣ ಲಾಕ್ಡೌನ್ ಮಾಡಿ ಆದೇಶಿಸಿತ್ತು. ಇದು ತಿಳಿಯದ ಅದೆಷ್ಟು ಜನ ಮಾತ್ರವಲ್ಲದೆ ಸ್ವಂತ ಅಂಗಡಿಕಾರರು ಕಂಗಾಲಾಗಿದ್ದರು. ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬಸ್ ವ್ಯವಸ್ಥೆ ಇಲ್ಲ, ತರಕಾರಿ ಸೇರಿದಂತೆ ಯಾವುದೂ ಕೂಡ ಎಲ್ಲ ಕಡೆ ಮನೆ ಬಾಗಿಲಿಗೆ ಹೋಗುವುದಿಲ್ಲ. ಹೀಗಿರುವಾಗ ಜಿಲ್ಲಾಡಳಿತ ದಿನಕ್ಕೊಂದು ನಿಯಮ ಹೊರಡಿಸಿದಲ್ಲಿ ಜನರು ಸಾಕಷ್ಟು ಸಮಸ್ಯೆ ಅನುಭವಿಸಬೇಕಾದ ಸ್ಥಿತಿ ನಿರ್ಮಾಣವಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ವ್ಯಾಪಾರಸ್ಥರಿಗೂ ಯಾವಾಗ ಅಂಗಡಿ ತೆರೆಯುವುದು, ಯಾವಾಗ ಬಂದ್ ಮಾಡಬೇಕು ಎಂಬುದೇ ತಿಳಿಯುತ್ತಿಲ್ಲ ಎನ್ನುತ್ತಾರೆ ಇಲ್ಲಿಯ ಸ್ಥಳೀಯ ವ್ಯಾಪಾರಿಗಳು. ಇನ್ನು ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳು ಮಿತಿಮೀರಿದ್ದು ಕಳೆದ 1-2 ದಿನಗಳಿಂದ ಸೋಂಕಿತರ ಸಂಖ್ಯೆಯಲ್ಲಿ ನಿಯಂತ್ರಣಕ್ಕೆ ಬರತೊಡಗಿದೆ. ಆದರೆ ಮಂಗಳವಾರ ಅವಕಾಶ ಕಲ್ಪಿಸಿದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಜನಜಾತ್ರೆ ಸೇರಿತ್ತು. ಹೀಗೆ ಅದೇ ನಿಯಮ ಜಾರಿ ಮಾಡಿದಲ್ಲಿ ಮತ್ತಷ್ಟು ಜನರು ಸೇರುವ ಆತಂಕ ಹಿನ್ನೆಲೆಯಲ್ಲಿ ಇದೀಗ ಶುಕ್ರವಾರದಿಂದ ಭಾನುವಾರ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ. ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ 8ರಿಂದ 12 ಗಂಟೆಯವರೆಗೆ ಓಪನ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಅತ್ಯವಶ್ಯಕ ವಸ್ತುಗಳ ಖರೀದಿಗೆ, ಕೃಷಿ ಉಪಕರಣಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ಜನರ ಜೀವ ಸುರಕ್ಷತಾ ದೃಷ್ಟಿಯಿಂದಲೇ ಈ ಕ್ರಮ ಕೈಗೊಳ್ಳಲಾಗುತ್ತಿದ್ದು ಹೀಗಾಗಿ ಜನತೆ ಸಹಕರಿಸಬೇಕು ಎನ್ನುತ್ತಾರೆ ಜಿಲ್ಲಾಧಿಕಾರಿಗಳು. ಸರ್ಕಾರದ ಲಾಕ್ಡೌನ್ ವಿಧಿವಿಧಾನಗಳಲ್ಲಿ ನಾವೇನು ಬದಲಾವಣೆಗಳನ್ನು ಘೋಷಣೆ ಮಾಡಿದ್ದೀವಿ ಅದರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಡಲು ಇಚ್ಛಿಸುತ್ತೇನೆ. ಇದು ಯಾವುದೇ ರೀತಿಯಲ್ಲಿ ಇದನ್ನು ಲಾಕ್ಡೌನ್ ಸಡಿಲಿಕೆ ಅಂತ ಅರ್ಥ ಮಾಡ್ಕೋಬಾರ್ದು ಜನರು. ಇದು ಅತ್ಯವಶ್ಯಕತೆ ಇರುವಂಥ ಜನರಿಗೆ ಮುಂದೆ 1 ವಾರದಲ್ಲಿ ಮಳೆ ಪ್ರಾರಂಭ ಆಗುವ ಸಾಧ್ಯತೆ ಇತ್ತು. ಅದರಿಂದ ಅತ್ಯವಶ್ಯವಾದಂಥ ಗೊಬ್ಬರ, ಬೀಜ, ಏನಾದರೂ ಒಂದು ಕನ್ಸ್ಟ್ರಕ್ಷನ್ಸ್ ಮಾಡುವವರು ಒಂದು ಶೀಟ್ ಹೋಗ್ಬರುತ್ತೆ ಅದನ್ನು ಹಾಕೋಬೇಕು ಅಂತ ಪ್ರಿವೆಂಟಿವ್ ಮೆಷರ್ಸ್ ಮಾಡ್ಕೊಳ್ಳೋರಿಗೆ, ಈ ಥರ ಇರೋರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ರೀತಿಯಲ್ಲಿ, ಅದೇ ರೀತಿ ಒಂದೇ ದಿನ ನಾವು ಕೊಟ್ಟರೆ ಎಲ್ಲರೂ ಗುಂಪಾಗಬಾರ್ದು ಅನ್ನೋಂಥ ಅದನ್ನು ನಾವು 4 ದಿವಸಗಳು 8ರಿಂದ 12 ಇದನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಇದು ಮತ್ತೆ ಹೇಳ್ತೀನಿ, ಹಳ್ಳಿಗಳಲ್ಲಿ, ರೂರಲ್ ಏರಿಯಾಸಲ್ಲಿ ಎಲ್ಲಿ ಸಮಸ್ಯೆ ಇದೆ ಅವರು ಬಂದು ಕೊಂಡ್ಕೊಂಡು ಹೋಗಲಿಕ್ಕೆ, ರೈತ ಸಂಪರ್ಕ ಕೇಂದ್ರಗಳಿಗೆ ಬರಲಿಕ್ಕೆ, ಒಂದು ರೇಷನ್ ಶಾಪ್ಗೆ ಬರಲಿಕ್ಕೆ ಈ ಥರ ಆಗಿರುವಂಥ ಒಂದು ಅವಕಾಶ ಬಿಟ್ಟು ಇದು ನಮಗೆ ಮನೆಯಿಂದ ಹೊರಗೆ ಬಂದು ಓಡಾಡುವಂಥ ಒಂದು ಅವಕಾಶ ಇಲ್ಲ. ಹೋದ ಟ್ಯೂಸ್ಡೇ ಏನು ನಾವು ಅದನ್ನು ಕೆಲವೊಂದು ಕಡೆ ಆಗಿದೆ, ಆ ರೀತಿ ಖಂಡಿತವಾಗಿ ಈ ಸಾರಿ ಅವಕಾಶ ಇರುವುದಿಲ್ಲ. ಸೊ ಚೀಫ್ ಆಫೀಸರ್ಸ್ ಆರ್ ಕಮಿಷನರ್ಸ್, CMCs, TMCs, ಕೆಲವು ಗ್ರಾಮ ಪಂಚಾಯತ್ಗಳು ಅವರವರ ಜವಾಬ್ದಾರಿಯನ್ನು ತೊಗೊಂಡು ಮನೆಗೆ ಮುಚ್ಚಲಿಕ್ಕೆ
ವ್ಯವಸ್ಥೆಗಳನ್ನು ಆಡಳಿತ ವತಿಯಿಂದ ನಮ್ಮ ಇನ್ಸ್ಟ್ರಕ್ಷನ್ಸ್ ಮೇಲೆ ಮಾಡ್ತಿದ್ದಾರೆ. ಅದರಲ್ಲಿ ಏನಾದರೂ ಏರುಪೇರಿದ್ದಲ್ಲಿ ಸ್ಥಳೀಯವಾಗಿ ಅದನ್ನು ರೈಸ್ ಮಾಡಿಕೊಂಡು ಅದನ್ನು ರಿಸಾಲ್ವ್ ಮಾಡಿಕೊಳ್ಳಬೇಕಾದರೆ ಹೊರತು ಇದನ್ನು ಒಂದು ಅವಕಾಶವನ್ನಾಗಿ ಬಳಸ್ಕೊಂಡು ಹೊರಗೆ ಓಡಾಡಿ ಮತ್ತು ನಮ್ಮ ಕೋವಿಡ್ ಹರಡೋದಕ್ಕೆ ನಾವು ಯಾವುದೇ ಕಾರಣಕ್ಕೆ ಸಹಕಾರವನ್ನಾಗಿ ಆಗಬಾರ್ದು. ಈ ಒಂದು ಉದ್ದೇಶದಿಂದ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಆದೇಶ ಮೇರೆಗೆ ಏನು ನಾವು ಈ ಒಂದು 4 ದಿವಸ ಅವಕಾಶವನ್ನು ಮಾಡಿಕೊಟ್ಟಿದ್ವಿ, ಅದನ್ನು ದಯಮಾಡಿ ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಮನೆಯಲ್ಲಿ ಇರುವಂಥ ಮಕ್ಕಳು, ವಯಸ್ಸಾದವರು, ನಿಮ್ಮ ರಿಶ್ತೆದಾರರು ಇವ್ರಿಗೆಲ್ಲರ ಇದನ್ನು ಒಂದು ವೆಲ್ಫೇರನ್ನು ನಿಮ್ಮ ಮನಸ್ಸಲ್ಲಿಟ್ಕೊಂಡು ದಯಮಾಡಿ ಹೊರಗೆ ಅನಗತ್ಯವಾಗಿ ಬರಬೇಕು. ಒಟ್ಟಿನಲ್ಲಿ ಕೊರೋನಾ ನಿಯಂತ್ರಣಕ್ಕೋಸ್ಕರ ಜಿಲ್ಲಾಡಳಿತ ಹೊರಡಿಸಿರುವ ಆದೇಶವನ್ನು ಜಿಲ್ಲೆಯ ಬಹುತೇಕ ಜನರು ಪಾಲನೆ ಮಾಡುತ್ತಿದ್ದಾರೆ. ಆದರೆ ಹಳ್ಳಿಗಳನ್ನೇ ಹೆಚ್ಚಾಗಿ ಹೊಂದಿರುವ ಸರ್ಕಾರದ ನಿಯಮಗಳು ಸರಿಯಾಗಿ ತಿಳಿಯದ ಹಳ್ಳಿಗರಿಗೆ ಈ ರೀತಿ ದಿಢೀರ್ ಬದಲಾವಣೆ ಆದೇಶದಿಂದ ಗೊಂದಲ ಉಂಟಾಗಿದ್ದು, ಜಿಲ್ಲಾಡಳಿತ 24 ಗಂಟೆ ಮುಂಚಿತವಾಗಿ ಆದರೂ ತಿಳಿಸಿದರೆ ಉತ್ತಮ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ವಿಭಿನ್ನ ಡಿಸೈನ್ಗಳ ಅತ್ಯಾಕರ್ಷಕ ಸಾರಿಗಳ ಬೃಹತ್ ಮಳಿಗೆ ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ, ಭಟ್ಕಳ. ನಮ್ಮಲ್ಲಿ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಸಾರಿಗಳಾದ ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಡ್ರೆಸ್ಗಳು ಕೂಡ ಅತ್ಯಾಕರ್ಷಕ ದರದಲ್ಲಿ ಖರೀದಿಸಬಹುದು. ಬಾಬಾ ಸೂಟ್ಸ್, ಚುಡಿದಾರ, ರೆಡಿಮೇಡ್ ಡ್ರೆಸ್, ಶರ್ಟ್, ಟಿ ಶರ್ಟ್, ಜೀನ್ಸ್ ಪ್ಯಾಂಟ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ವಿವಾಹ ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ 25% 30% ರಿಯಾಯಿತಿ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ. ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, NH66 ಮುಖ್ಯ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ವಿಭಿನ್ನ ಡಿಸೈನ್ಗಳ ಆಕರ್ಷಕ ಬಟ್ಟೆಗಳ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರ ಬೃಹತ್ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ, ಭಟ್ಕಳ. ನಮ್ಮಲ್ಲಿ ಮದುವೆ ಜವಳಿ ಸೀರೆಗಳು, ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿ, ಸೂಟಿಂಗ್, ಶರ್ಟಿಂಗ್, ಡ್ರೆಸ್ ಮೆಟೀರಿಯಲ್ಸ್, ಬಾಬಾ ಸೂಟ್ಸ್, ಚುಡಿದಾರ, ಮಕ್ಕಳ ಡ್ರೆಸ್, ಫ್ರಾಕ್, ರೆಡಿಮೇಡ್ ಡ್ರೆಸ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿವಿಧ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಬಟ್ಟೆಗಳು, ವೆರೈಟಿ ಸಾರಿಗಳು ಆಕರ್ಷಕ ದರದಲ್ಲಿ ದೊರೆಯುತ್ತದೆ. ವಿವಾಹ ಮುಂಚಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ 25% 30% ರಿಯಾಯಿತಿ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ. ಜಯಲಕ್ಷ್ಮಿ ಸಿಲ್ಕ್ಸ್, ಚಿತ್ರಾಪುರ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಕೋವಿಡ್ನ ವಿಷಮ ಪರಿಸ್ಥಿತಿಯಲ್ಲಿ ಜಿಲ್ಲೆಯ ಸೋಂಕಿತರಿಗೆ ನೆರವಾಗಲೆಂದು ಮಾಜಿ ಸಚಿವರು, ಹಳಿಯಾಳದ ಹಾಲಿ ಶಾಸಕರು ಮತ್ತು ನಮ್ಮೆಲ್ಲರ ನಾಯಕರು, ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ RV ದೇಶಪಾಂಡೆ ಅವರು ಮತ್ತು ಅವರ ಪುತ್ರ ಕಾಂಗ್ರೆಸ್ ಯುವ ಮುಖಂಡ ಪ್ರಶಾಂತ್ ದೇಶಪಾಂಡೆ ಅವರು 100 ಜಂಬೋ ಆಕ್ಸಿಜನ್ ಸಿಲಿಂಡರ್ಗಳನ್ನು ಜಿಲ್ಲಾಡಳಿತಕ್ಕೆ ಉಚಿತವಾಗಿ ಪೂರೈಸಿದ್ದಾರೆ. ಅಲ್ಲದೆ ಕೊರೋನಾ ವಾರಿಯರ್ಸ್ಗಳಿಗಾಗಿ 25,000 ಜಿಂಕ್ ಮಾತ್ರೆಗಳನ್ನು, 5,000 N95 ಮಾಸ್ಕ್ಗಳು, 1,500 PPE ಕಿಟ್ಗಳನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಸೋಂಕಿತರ ನೆರವಿಗಾಗಿ ವಾಹನಗಳ ವ್ಯವಸ್ಥೆ ಮಾಡಿದ್ದಾರೆ. ಸರ್ಕಾರ ಮಾಡುವ ಕಾರ್ಯವನ್ನ ನಮ್ಮ ಮುಖಂಡರು ಮಾಡಿರುವುದು ನಿಜಕ್ಕೂ ಅಭಿನಂದನಾರ್ಹ. ಜನತೆ ಪರವಾಗಿ ನಾನು ಶ್ರೀ RV ದೇಶಪಾಂಡೆ ಅವರಿಗೆ ಹಾಗೂ ಅವರ ಪುತ್ರ ಕಾಂಗ್ರೆಸ್ ಯುವ ಮುಖಂಡ ಪ್ರಶಾಂತ್ ದೇಶಪಾಂಡೆ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಅವರ ಸಾಮಾಜಿಕ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ಆಶಿಸುವ ಶ್ರೀ ರತ್ನಾಕರ್ ನಾಯ್ಕ್, ಸದಸ್ಯರು, ಜಿಲ್ಲಾ ಪಂಚಾಯತ್, ಉತ್ತರ ಕನ್ನಡ. ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ, ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಪೂಲ್, LG, IFB, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ LED ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, AC, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರೀಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಿಕೊಳ್ಳಿ. ಇನ್ನು ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಹಿಂದೆ ಭೇಟಿ ನೀಡಿ. ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ.
ಮೊಬೈಲ್ ಸಂಖ್ಯೆ 9482846176. ಲೋಕಲ್ ಸೌತ್ ಇಂಡಿಯನ್ ಚೈನೀಸ್ ಸೇರಿದಂತೆ ವಿಭಿನ್ನ ರುಚಿಕರ ಆಹಾರ ಮಳಿಗೆ ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್ ಕುಮಟಾ. ನಮ್ಮಲ್ಲಿ ವೆಜ್ ಮತ್ತು ನಾನ್ ವೆಜ್ ಫುಡ್ಗಳು ದೊರೆಯುತ್ತದೆ. ಇಡ್ಲಿ, ಬನ್ಸ್, ಪೂರಿ, ದೋಸೆ, ಗೋಬಿ ಪರಾಟ, ಚಪಾತಿ ಸೇರಿದಂತೆ ವಿವಿಧ ಉಪಹಾರ ಹಾಗೂ ವೆಜ್ ಸಲಾಡ್ ಸೇರಿದಂತೆ ಶುದ್ಧ ಸಸ್ಯಾಹಾರಿ ಊಟ ದೊರೆಯುತ್ತದೆ. ನಾನ್ ವೆಜ್ನಲ್ಲಿ ವಿವಿಧ ಫಿಶ್ಗಳ ತಂದೂರಿ, ಫ್ರಾನ್ಸ್ ತಂದೂರಿ, ಎಗ್ ಸ್ಪೆಷಲ್, ಮಟನ್, ಚಿಕನ್ ಐಟಂಗಳನ್ನು ಗ್ರಾಹಕರಿಗೆ ರೆಡಿ ಮಾಡಿಕೊಡಲಾಗುವುದು. ಇನ್ನೂ ಬಗೆ ಬಗೆಯ ಸೂಪ್ಗಳು, ಐಸ್ ಕ್ರೀಮ್, ಸ್ವೀಟ್ಸ್ಗಳು, ಜ್ಯೂಸ್, ವಿಭಿನ್ನ ಕೇಕ್ಗಳು ಲಭ್ಯವಿದೆ. ಬರ್ತ್ಡೇ ಸೇರಿದಂತೆ ಚಿಕ್ಕ ಪುಟ್ಟ ಪಾರ್ಟಿ ಮಾಡಲು ಈ ರೆಸ್ಟೋರೆಂಟ್ನಲ್ಲಿ ಸ್ಥಳಾವಕಾಶವಿದ್ದು, ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೂ ಕೂಡ ಅಗತ್ಯವಾದ ಫುಡ್ ಐಟಂಗಳನ್ನು ಸಪ್ಲೈ ಮಾಡಲಾಗುವುದು. ಅಲ್ಲದೆ ಪಾರ್ಸಲ್ ಸೇವೆ ಕೂಡ ಲಭ್ಯವಿದೆ. ಈ ರೆಸ್ಟೋರೆಂಟ್ನಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ವೆಜ್ ಮತ್ತು ನಾನ್ ವೆಜ್ ಐಟಂಗಳು ಲಭ್ಯ. ವಿಭಿನ್ನ ರುಚಿಕರ ಊಟ, ಉಪಹಾರಕ್ಕಾಗಿ ಒಮ್ಮೆ ಭೇಟಿ ನೀಡಿ. ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್, ಮಣ್ಕಿಕರ್ ಆಸ್ಪತ್ರೆ ಸಮೀಪ, ಸುಭಾಷ್ ರೋಡ್, ಕುಮಟಾ. ಸಂಪರ್ಕಿಸಿ ಶ್ರೀಮತಿ ಶ್ರೀಯಾ ಪ್ರಶಾಂತ್ ಮಣ್ಕಿಕರ್, ರೆಸ್ಟೋರೆಂಟ್ ಮಾಲೀಕರು. ಮೊಬೈಲ್ ಸಂಖ್ಯೆ 8792471277, 6362578136 ಹಾಗೂ 9538175711. ಕಲರ್ ಪ್ರಿಂಟ್, ಲೇಸರ್ ಕಟಿಂಗ್, ಎಸಿಪಿ ವರ್ಕ್ ಸೇರಿದಂತೆ ವಿಭಿನ್ನ ಡಿಸೈನ್ ಬೋರ್ಡ್ಗಳನ್ನು ಸಿದ್ಧಪಡಿಸುವಲ್ಲಿ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿರುವ ರಾಘವಿ ಆರ್ಟ್ಸ್ ಅಂಡ್ ಫ್ಲಾಕ್ಸ್ ಪ್ರಿಂಟ್, ಅಂಕೋಲಾ. ನಮ್ಮಲ್ಲಿ ಎಲ್ಲ ತರಹದ ಅಂಗಡಿಯ ಬೋರ್ಡ್ಗಳು, ಲೈಟಿಂಗ್ ಬೋರ್ಡ್, ಫ್ರಂಟ್ ಅಂಡ್ ಬ್ಯಾಕ್ ಲೈಟ್ಗಳು, ಎಲ್ಲಾ ಕಾರ್ಯಕ್ರಮಗಳಿಗೆ ಅಗತ್ಯವಾದ ಬ್ಯಾನರ್, ಪೋಸ್ಟರ್ಗಳನ್ನು ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಮನೆಯ ಅಂದ ಹೆಚ್ಚಿಸುವ ಹೈ ಕ್ವಾಲಿಟಿ ವಾಲ್ ಪೇಪರ್ ಪ್ರಿಂಟ್ ಮಾಡಿಕೊಡಲಾಗುವುದು. ಲೇಸರ್ ಕಟಿಂಗ್ ಮೂಲಕ ಎಲ್ಇಡಿ ಬೋರ್ಡ್, ನಂಬರ್ ಪ್ಲೇಟ್, ಹೋಮ್ ಅಂಡ್ ಆಫೀಸ್ ನೇಮ್ ಪ್ಲೇಟ್, ಎಲ್ಲಾ ರೀತಿಯ ವಾಹನಗಳಿಗೂ ಅಗತ್ಯವಾದ ನಂಬರ್ ಪ್ಲೇಟ್ ಅನ್ನ ಅತಿ ಕಡಿಮೆ ದರದಲ್ಲಿ ಅಳವಡಿಸಿಕೊಡಲಾಗುವುದು. ಅಲ್ಲದೆ ಕಾರು ಡೆಕೋರೇಷನ್ ಮಾಡಿ ಕೊಡಲಾಗುವುದು. 3M ಕಟಿಂಗ್ ಮಷಿನ್ ಮೂಲಕ ಹೈವೇ, ನ್ಯಾಷನಲ್ ಹೈವೇ ಡೈರೆಕ್ಷನ್ ಬೋರ್ಡ್, ಆಫೀಸ್ ಡೈರೆಕ್ಷನ್ ಸೇರಿದಂತೆ ನೇವಿ 3M ಕಟಿಂಗ್ ವರ್ಕ್ ಮಾಡಿಕೊಡಲಾಗುವುದು. ಎಲ್ಲಾ ರೀತಿಯ ಹೋಟೆಲ್, ಆಫೀಸ್, ಶಾಪ್ಗಳಿಗೆ ಅಗತ್ಯವಾದ ಎಸಿಪಿ ವರ್ಕ್ ಮತ್ತು ಎಲ್ಇಡಿ ಬೋರ್ಡ್ ಮಾಡಿಕೊಡಲಾಗುವುದು. ಅಲ್ಲದೆ ಬೈಕ್, ಕಾರುಗಳಿಗೆ ಡೂಪ್ಲಿಕೇಟ್ ಕೀ, ಡೂಪ್ಲಿಕೇಟ್ ಐಡಿ ಕಾರ್ಡ್ ಲೈಸೆನ್ಸ್ ಮಾಡಿಕೊಡಲಾಗುವುದು. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬಂದಂತಹ ಕಲರ್ ಜೆಟ್ ಎಕೋಸೋಲೆಟ್ ಮಷಿನ್ ಮತ್ತು ಹೈ ಕ್ವಾಲಿಟಿ ಪ್ರಿಂಟ್ ಮಷಿನ್ ನಮ್ಮಲ್ಲಿ ಇರುವುದರಿಂದ ಪ್ರಿಂಟಿಂಗ್ ಕ್ವಾಲಿಟಿ ಅತ್ಯಾಕರ್ಷಕವಾಗಿದೆ. ಹಿಂದೆ ಭೇಟಿ ನೀಡಿ. ರಾಘವಿ ಆರ್ಟ್ಸ್ ಅಂಡ್ ಫ್ಲಾಕ್ಸ್ ಪ್ರಿಂಟ್, ನಿಯರ್ PM ಹೈಸ್ಕೂಲ್, ಅಂಕೋಲಾ. ಮೊಬೈಲ್ ಸಂಖ್ಯೆ 9845025728 ಹಾಗೂ 8123328396. ದೂರವಾಣಿ ಸಂಖ್ಯೆ 08388295558. ಪಟಾಪಟ್ ಸುದ್ದಿ ನೋಡೋಣ ಕೆನರಾ ಎಕ್ಸ್‌ಪ್ರೆಸ್ ನಲ್ಲಿ. ಕೆನರಾ ಎಕ್ಸ್‌ಪ್ರೆಸ್. ದೇಶದಲ್ಲಿ ಕೊರೋನಾ ಸೋಂಕಿಗೆ ಲಸಿಕೆಗಳ ಅಭಾವ ಎದುರಾಗಿದೆ. ಆದರೆ ಲಸಿಕೆಗಳ ಅಸಮರ್ಪಕತೆ ಕುರಿತು ತಿಳಿದಿದ್ದರೂ ರಾಜ್ಯಗಳು ಹೆಚ್ಚಿನ ಮಟ್ಟದಲ್ಲಿ ಲಸಿಕೆ ಒದಗಿಸುವಂತೆ ಒತ್ತಾಯಿಸುತ್ತಿವೆ ಎಂದು ಭಾರತ ಕೋವಿಡ್-19 ಉನ್ನತ ಸಲಹೆಗಾರ ನೀತಿ ಆಯೋಗ ಸದಸ್ಯ ಡಾಕ್ಟರ್ VK ಪೌಲ್ ಹೇಳಿದ್ದಾರೆ. ದೇಶದಲ್ಲಿನ ಕೊರೋನಾ ಸೋಂಕಿಗಳ ಲಭ್ಯತೆ ಕುರಿತು ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಕೇಂದ್ರದಿಂದ ರಾಜ್ಯಗಳಿಗೆ ಈ ಬಾರಿ ಜನವರಿ ತಿಂಗಳಿನಿಂದ ಏಪ್ರಿಲ್ ತಿಂಗಳವರೆಗೂ ಲಸಿಕೆ ಪೂರೈಕೆ ಉತ್ತಮವಾಗಿತ್ತು. ಆದರೆ ಮೇ ತಿಂಗಳಲ್ಲಿ ಪೂರೈಕೆ ಸಾಧ್ಯವಾಗಲಿಲ್ಲ ಎಂದು ಹೇಳಿದ್ದಾರೆ. ಲಸಿಕೆಗಳ ಪೂರೈಕೆ ಸಂಬಂಧ ಕೇಂದ್ರ ಸರ್ಕಾರ ತನ್ನೆಲ್ಲ ಪ್ರಯತ್ನಗಳನ್ನು ಮಾಡಿದೆ. ಲಸಿಕೆ ಉತ್ಪಾದಕರು ಗುರುತಿಸುವುದು, ಅನುಮೋದನೆ, ಉತ್ಪಾದನೆ ಹೆಚ್ಚಳ, ವಿದೇಶಿ ಲಸಿಕೆಗಳ ಅನುಮೋದನೆ, ಈ ಎಲ್ಲ ದಾರಿಗಳಲ್ಲಿಯೂ ಪ್ರಯತ್ನಿಸಿದೆ ಎಂದು ಸಮರ್ಥಿಸಿಕೊಂಡರು. ಕೊರೋನಾ ಲಸಿಕೆಗಳ ಸಾಮ್ಯಮಿತ್ಯದ ಕುರಿತು ದಾಖಲೆ ಬಿಡುಗಡೆ ಮಾಡುವ ಸಂದರ್ಭ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತುರ್ತು ಅಗತ್ಯವಿರುವವರಿಗೆ ಲಸಿಕೆ ನೀಡಲು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ತನ್ನ ಸಂಗ್ರಹದಲ್ಲಿದ್ದ ಎಲ್ಲಾ ಲಸಿಕೆಗಳನ್ನು ಸರಬರಾಜು ಮಾಡಿದೆ. ಈ ವಿಷಯ ರಾಜ್ಯಗಳಿಗೂ ತಿಳಿದಿದೆ. ರಾಜ್ಯಗಳಿಗೂ ತಮ್ಮ ಕೋರಿಕೆ ಮೇಲೆ ತಾವಾಗಿ ಈ ಲಸಿಕೆ ಖರೀದಿಸಲು ಸೂಚಿಸಿದ ದೇಶದ ಲಸಿಕೆ ಉತ್ಪಾದನಾ ಸಾಮರ್ಥ್ಯದ ಕುರಿತು ರಾಜ್ಯ ಸರ್ಕಾರಗಳಿಗೆ ತಿಳಿದಿದೆ. ವಿದೇಶಗಳಿಂದ ಲಸಿಕೆ ಪೂರೈಸಿಕೊಳ್ಳುವ ಕಷ್ಟಗಳ ಕುರಿತು ಅರಿವಿದೆ. ಆದರೂ ಕೇಂದ್ರದ ಮೇಲೆ ಒತ್ತಡವಿದೆ ಎಂದು ಹೇಳಿದರು. ಕೇರಳ ಮತ್ತು ಕರಾವಳಿ ಪ್ರದೇಶದಲ್ಲಿ ಮಾನ್ಸೂನ್ ಮಳೆಯ ನಿಗದಿಗಿಂತ ಮೊದಲೇ ಪ್ರಾರಂಭವಾಗುವ ಲಕ್ಷಣಗಳು ಹೆಚ್ಚಾಗಿ ಗೋಚರಿಸುತ್ತಿವೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ.
ಮಾಲ್ಡೀವ್ಸ್, ಕೊಮೋರಿನ್ ಪ್ರದೇಶದ ಕೆಲವು ಭಾಗಗಳಲ್ಲಿ ಮಾನ್ಸೂನ್ ಈಗಾಗಲೇ ಪ್ರವೇಶಿಸಿದೆ. ಪಶ್ಚಿಮ ಬಂಗಾಳದ ನೈಋತ್ಯ ಮತ್ತು ಪೂರ್ವ ಕೇಂದ್ರ ಆಗ್ನೇಯ ಕೊಲ್ಲಿಯ ಹೆಚ್ಚಿನ ಭಾಗ ಹಾಗೂ ಪಶ್ಚಿಮ ಕೇಂದ್ರದ ಕೊಲ್ಲಿಯ ಕೆಲವು ಭಾಗಗಳಿಗೆ ಗುರುವಾರದ ವೇಳೆ ಮಾನ್ಸೂನ್ ಪ್ರವೇಶಿಸಿದೆ. ಯಾಸ್ ಚಂಡಮಾರುತದಿಂದ ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ಕರಾವಳಿ ಪ್ರದೇಶದಲ್ಲಿ ಮಾನ್ಸೂನ್ ಗಾಳಿಯ ತೀವ್ರತೆ ಹೆಚ್ಚಾಗಿದೆ. ಮುಂದಿನ ವಾರ ಕೇರಳದಲ್ಲಿ ಮಾನ್ಸೂನ್ ಪ್ರವೇಶಿಸಲಿದ್ದು ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಗುರುವಾರ ಕೇರಳದ ಕಾಯಂಕುಳಂ ಮತ್ತು ಅಲ್ಪುಜದಲ್ಲಿ 9 ಸೆಂಟಿಮೀಟರ್ ಮಳೆಯಾಗಿದೆ. ನೆಡುಮಂಗದ್ ಮತ್ತು ತಿರುವಿಲ್ಲಾದಲ್ಲಿ 8 ಸೆಂಟಿಮೀಟರ್ ಮಳೆ, ಪಿರ್ಮಡೆ ಮತ್ತು ಕುಮಾರ್ಕಂ ಪ್ರದೇಶದಲ್ಲಿ 8 ಸೆಂಟಿಮೀಟರ್ ಮಳೆ ಸುರಿದಿದೆ. ಒಡಿಸಾದ ಮಯೂರ್ಭಂಜ್ 28 ಸೆಂಟಿಮೀಟರ್, ಕ್ಯೋಜಿಪರ್ 27 ಸೆಂಟಿಮೀಟರ್, ಸುಂದರ್ಘರ್ 21 ಸೆಂಟಿಮೀಟರ್ ಮಳೆಯಾಗಿದೆ. ಜಾರ್ಖಂಡ್ ಪಶ್ಚಿಮ ಶಿಂಗುಮ 21 ಸೆಂಟಿಮೀಟರ್ ಮತ್ತು ರಾಂಚಿಯಲ್ಲಿ 18 ಸೆಂಟಿಮೀಟರ್ ಮಳೆಯಾಗಿದೆ. ಉತ್ತರ ಭಾರತದಲ್ಲಿ 100ಕ್ಕೂ ಹೆಚ್ಚು ಮಕ್ಕಳಲ್ಲಿ ಇನ್ಫ್ಲಾಮೇಟರಿ ಸಿಂಡ್ರೋಮ್ ಪತ್ತೆಯಾಗಿದೆ. ಕಳೆದ 5 ದಿನಗಳಲ್ಲಿ ಕೊರೋನಾ ಸೋಂಕಿನಿಂದ ಚೇತರಿಸಿಕೊಂಡ ಮಕ್ಕಳಲ್ಲಿ ಈ ರೋಗ ಕಾಣಿಸಿಕೊಂಡಿದೆ. ಇದನ್ನು ಕೊರೋನಾ ನಂತರದ ಸಮಸ್ಯೆ ಎಂದು ಗುರುತಿಸಲಾಗಿದೆ. ಈ ರೋಗ ಕೊರೋನಾ ಸೋಂಕಿನಿಂದ ಗುಣಮುಖರಾದ 4 ರಿಂದ 18 ವರ್ಷ ವಯಸ್ಸಿನವರಲ್ಲಿ ಕಾಣಿಸಿಕೊಂಡಿದೆ. ಕಳೆದ 3-4 ದಿನಗಳಲ್ಲಿ ಅತಿಸಾರ, ಮೈಕೈ ನೋವು, ರಕ್ತದೊತ್ತಡ ಕಾಣಿಸಿಕೊಂಡಿದೆ. ಏನೂ ಇಲ್ಲದೆ ಜ್ವರ ಬರಲಿದೆ. ಇದು ರಕ್ತನಾಳದ ಒಂದು ರೂಪವಾಗಿದ್ದು ನಾಳಗಳು ದೇಹದಾದ್ಯಂತ ಉಬ್ಬಿಕೊಳ್ಳುತ್ತವೆ. ಜ್ವರವು ಸಾಮಾನ್ಯವಾಗಿ 5 ದಿನಗಳಿಗಿಂತ ಹೆಚ್ಚು ಇರುತ್ತದೆ ಮತ್ತು ಸಾಮಾನ್ಯ ಔಷಧಿಗಳಿಗೆ ಪ್ರತಿಕ್ರಿಯಿಸುವುದಿಲ್ಲ. ಆದರೆ ಇದು 7 ರಿಂದ 15 ವರ್ಷ ನಡುವಿನ ಮಕ್ಕಳಲ್ಲಿಯೂ ವರದಿಯಾಗಿರುವುದಾಗಿ ವೈದ್ಯರು ಹೇಳಿದ್ದಾರೆ. ತೀವ್ರ ಹೊಟ್ಟೆನೋವು, ಜ್ವರ, ಉರಿಯೂತದಂತಹ ಲಕ್ಷಣಗಳು ಸಾಮಾನ್ಯವಾಗಿ ಕಂಡುಬರಲಿವೆ. ಇತರ ವೈರಸ್ಗಳು ಕೂಡ ಈ ಲಕ್ಷಣಕ್ಕೆ ಕಾರಣವಾಗಬಹುದು. ತಾಯಿಯ ಗರ್ಭದಲ್ಲಿರುವಾಗ ಮಗುವಿಗೆ ಕೊರೋನಾ ಸೋಂಕು ತಗುಲುವುದಿಲ್ಲ. ಕೆಲವು ಶಿಶುಗಳು ಹೆರಿಗೆಯ ನಂತರ ಸೋಂಕಿಗೆ ಒಳಗಾಗುತ್ತವೆ. ಮಕ್ಕಳಲ್ಲಿ ವೈರಸ್ ಕಡಿಮೆಯಾದಾಗ ಮಕ್ಕಳಲ್ಲಿ MIS-C ಬೆಳವಣಿಗೆಯಾಗುತ್ತದೆ. ಜ್ವರ, ಕಣ್ಣುಗಳು ಕೆಂಪಾಗುವುದು, ಹಾಲು ಕುಡಿಯಲು ಸಾಧ್ಯವಾಗದಿರುವುದು, ದುಗ್ಧರಸ ಗ್ರಂಥಿಗಳಲ್ಲಿ ಊತ, ವಾಂತಿ ಮತ್ತು ಅತಿಸಾರ ಇದರ ಲಕ್ಷಣಗಳಾಗಿವೆ. ವಿಳಂಬ ಮಾಡಿದ ಮಗುವನ್ನು ತಕ್ಷಣ ವೈದ್ಯರಿಗೆ ತೋರಿಸುವುದರಿಂದ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ಬಾಂಗ್ಲಾದೇಶ ಮೂಲದ ಯುವತಿಯ ಮೇಲೆ ಅತ್ಯಾಚಾರ ಎಸಗಿ ಆಕೆಗೆ ಚಿತ್ರಹಿಂಸೆ ನೀಡಿದ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಈ ಸಂಬಂಧ ಗ್ಯಾಂಗ್ ರೇಪ್ ಪ್ರಕರಣ ದಾಖಲಿಸಿಕೊಂಡಿರುವ ರಾಮಮೂರ್ತಿ ನಗರ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆದ ಬಳಿಕ ಈ ಪ್ರಕರಣ ಬೆಳಕಿಗೆ ಬಂದಿದ್ದು, ರಾಮಮೂರ್ತಿ ನಗರದ NRI ಬಡಾವಣೆಯಲ್ಲಿ ಕಳೆದ 10 ದಿನಗಳ ಹಿಂದೆ ಈ ಘಟನೆ ನಡೆದಿದೆ. ಈ ಸಂಬಂಧ ಯುವತಿ ಸೇರಿದಂತೆ 5 ಬಾಂಗ್ಲಾ ಮೂಲದ ಪ್ರಜೆಗಳನ್ನ ರಾಮಮೂರ್ತಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಬಾಂಗ್ಲಾ ಮೂಲದ ಸಾಗರ್, ಮೊಹಮ್ಮದ್ ಬಾಬಾ ಶೇಖ್, ರಿಯಾದ್ ಬಾಬು ಬಾಂಗ್ಲಾ ಮೂಲದ ಆರೋಪಿಗಳು. ಹಕೀಲ್ ಹೈದರಾಬಾದ್ ಮೂಲದವನಾಗಿದ್ದು ಅಕ್ರಮವಾಗಿ ಯುವತಿಯನ್ನ ಬಾಂಗ್ಲಾದಿಂದ ಕರೆತಂದ ಇಲ್ಲಿ ವೈಶ್ಯಾವಾಟಿಕೆ ದಂಧೆಗೆ ದುಡಿದ್ದಾರೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಇನ್ನು ಅತ್ಯಾಚಾರ ಹಾಗೂ ಚಿತ್ರಹಿಂಸೆ ಒಳಗಾಗಿರುವ ಬಾಂಗ್ಲಾ ಮೂಲದ ಯುವತಿಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಇನ್ನು 22 ವರ್ಷ ವಯಸ್ಸಿನ ಯುವತಿಗೆ ಅತ್ಯಾಚಾರಕ್ಕೆ ಯತ್ನ ಹಾಗೂ ಚಿತ್ರಹಿಂಸೆ ನೀಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾಮಾಜಿಕ ಹೋರಾಟಗಾರ ಹಾಗೂ ನ್ಯಾಯವಾದಿ ಆರ್ಜನ್ ನಾಯ್ಕ್ ಅವರಿಂದ ಸುದ್ದಿಗೋಷ್ಠಿ. ನಮ್ಮ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಕೋವಿಡ್-19 ಸೋಂಕು ದಿನದಿಂದ ದಿನಕ್ಕೆ ವ್ಯಾಪಕವಾಗಿ ಹರಡುತ್ತಿದೆ. ಇದನ್ನು ನಿಯಂತ್ರಿಸಲು 1 ವಾರದ ಕಾಲ ಸಂಪೂರ್ಣ ಲಾಕ್ಡೌನ್ ಘೋಷಣೆ ಮಾಡುವುದರ ಮೂಲಕ ಚೈನ್ ಬ್ರೇಕ್ ಮಾಡಲು ಸಾಧ್ಯ ಎಂದು ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತಕ್ಕೆ ಆಗ್ರಹಿಸಿದ್ದಾರೆ. ಇಲ್ಲೋರ್ವ ನಿವೃತ್ತ ಯೋಧ ಸ್ವಯಂ ಪ್ರೇರಣೆಯಿಂದ ಮನೆಯಲ್ಲಿ ಕ್ವಾರಂಟೈನ್ ಇರುವ ಸೋಂಕಿತರಿಗೆ ಉಚಿತವಾಗಿ ಔಷಧವನ್ನ ತಲುಪಿಸುತ್ತಿದ್ದಾರೆ. ಇವರ ಹೃದಯ ವೈಶಾಲ್ಯತೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಕೊರೋನಾದ ಈ ಸಂದರ್ಭದಲ್ಲಿ ತೊಂದರೆಯಲ್ಲಿರುವ ಜನರಿಗೆ ತನ್ನ ಕೈಲಾದ ಸೇವೆ ನೀಡಿದ ತೃಪ್ತಿ ಇದೆ ಎನ್ನುತ್ತಾರೆ ವಿಕೆ ಸಿಂಗ್. ಒಂದೆಡೆ ನಿಯಂತ್ರಣಕ್ಕೆ ಬರುತ್ತಿಲ್ಲ ಕೊರೋನಾ ಸೋಂಕು, ಇನ್ನೊಂದೆಡೆ ಸೋಂಕಿನ ನಿಯಂತ್ರಣಕ್ಕಾಗಿ ಹರಸಾಹಸ ಪಡುತ್ತಿದೆ ಜಿಲ್ಲಾಡಳಿತ. ಜಿಲ್ಲೆಯಲ್ಲಿ ಲಾಕ್ಡೌನ್ ನಿಯಮಗಳು ದಿನೇ ದಿನೇ ಬದಲಾಗುತ್ತಿರುವುದು ಜನರನ್ನ ಗೊಂದಲಕ್ಕೆ ನೂಕಿದೆ. ಇಲ್ಲಿಗೆ ಕ್ಯಾನ್ರಾ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕ್ಯಾನ್ರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.